ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಪ್ರೀಮಿಯರ್ ಪ್ರೋ ಕೋರ್ಸ್ ಒಳಗೆ ಇದು ಥರ್ಡ್ ಪಾರ್ಟು. ಈ ಪಾರ್ಟ್ ಒಳಗೆ ಬೇಸಿಕ್ ವಿಡಿಯೋ ಎಡಿಟಿಂಗ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಆ್ಯಂಡ್ ಬರೀ ಹೇಳೋದಷ್ಟ ಅಲ್ಲ, ಪ್ರಾಕ್ಟಿಕಲ್ ಆಗಿ ನಾನು ವಿಡಿಯೋಸ್ನ ಎಡಿಟ್ ಮಾಡಿ ತೋರಿಸ್ತೀನಿ. ಲಾಸ್ಟ್ ವಿಡಿಯೋ ಒಳಗೆ ಪ್ರೀಮಿಯರ್ ಪ್ರೋದ ಇಂಟರ್ಫೇಸು, ಲೇಔಟು, ಪ್ಯಾನಲ್ಸು ಅವನ್ನೆಲ್ಲ ಮಾಡಿಫೈ ಮಾಡೋದು ಹೆಂಗೆ, ನಮಗೊಂದು ಪ್ರಾಪರ್ ವರ್ಕ್ ಸ್ಪೇಸ್ನ ರೆಡಿ ಮಾಡೋದು ಹೆಂಗೆ ಅಂತ ಹೇಳಿದ್ದೆ. ಇನ್ನು ನೀವೇನಾರು ಆ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋ ನೋಡ್ರಿ, ಆಮೇಲೆ ಈ ವಿಡಿಯೋ ನೋಡ್ರಿ. ಈಗ ಈ ವಿಡಿಯೋ ಒಳಗೆ ನಾನು ಪ್ರಾಪರ್ ಆಗಿ ಒಂದು ರೀಲ್ಸ್ನ ಎಡಿಟ್ ಮಾಡ್ತೀನಿ. ಆ ರೀಲ್ಸ್ನ ಎಡಿಟ್ ಮಾಡ್ಬೇಕಾದ್ರೆ ಬೇಸಿಕ್ ವಿಡಿಯೋಸ್ ಯಾವ ಥರ ಎಡಿಟ್ ಮಾಡ್ಬೋದು ಅನ್ನಕ ನಿಮ್ಗೊಂದು ಐಡಿಯಾ ಸಿಗ್ತೈತಿ. ಅಂಡ್ ನಿಮ್ಗೆ ಅರ್ಥ ಮಾಡ್ಸಕ್ಕೂ ಸ್ವಲ್ಪ ಈಸಿ ಆಕತಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡನ್ರಿ. ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಒಳಗೆ ಹೋಗಂಬರ್ರಿ. ಈಗ ನೀವು ಇಲ್ಲಿ ಒಂದು ಫೋಲ್ಡರ್ ನೋಡ್ಬೋದು, ಟಾರ್ಚ್ ಲೈಟ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೀನಿ. ಈ ಫೋಲ್ಡರ್ ಒಳಗೆ ಬಂದ್ರೆ ಇಲ್ಲೇ ರಾ ವಿಡಿಯೋಸ್ ಅಂತ ಐತಿ. ಸೊ ನಾನು ಇಲ್ಲೇ ಆಲ್ರೆಡಿ ಒಂದು ವಿಡಿಯೋನ ಶೂಟ್ ಮಾಡಿ ಇಟ್ಕೊಂಡೀನಿ. ಈ ವಿಡಿಯೋನ ನಾವು ಇವಾಗ ಎಡಿಟ್ ಮಾಡನ್ರಿ. ಸೊ ಇದ್ರೊಳಗೆ ನಾವು ಏನೇನು ಮಾಡ್ಬೇಕಂದ್ರೆ ಆ ವಿಡಿಯೋನ ಕಟಿಂಗ್ ಮಾಡಬೇಕು. ನಾನು ಎಲ್ಲೆಲ್ಲಿ ಡೈಲಾಗ್ ಮಿಸ್ಟೇಕ್ ಮಾಡೀನಿ, ಆಮೇಲೆ ಯಾವ ಫುಟೇಜ್ ಬೇಕು ಯಾವ ಫುಟೇಜ್ ಬೇಡ ಅದನ್ನೆಲ್ಲ ನಾನು ಕಟಿಂಗ್ ಮಾಡಿ ತೆಗೆದು ಅದ್ರೊಳಗೆ ಆನಿಮೇಟೆಡ್ ಏನಾರ ಎಲಿಮೆಂಟ್ಸ್ ಆಗಿರ್ಬೋದು, ಬಿ ರೋಲ್ಸು, ಟೆಕ್ಸ್ಟು ಅದೆಲ್ಲ ಆ್ಯಡ್ ಮಾಡಬೇಕು. ಸೊ ಫಸ್ಟ್ ಈ ವಿಡಿಯೋ ನೀವು ನೋಡಿದ್ರಿ. ಆ್ಯಂಡ್ ಇಲ್ಲೇ ನಾನು ಪ್ರಾಪರ್ ಆಗಿ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡೇನಿ. ಈ ಫೋಲ್ಡರ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡೇನಿ, ಅದನ್ನು ಕೂಡ ನೀವು ನೋಡಿಲ್ಲ ಅಂದರೆ ನಮ್ಮ ಪ್ರೀಮಿಯರ್ ಪ್ರೋ ಕೋರ್ಸಿಂದ ಸೀರೀಸ್ ಐತಲ್ಲ ಅದ್ರೊಳಗೆ ಫಸ್ಟ್ ವಿಡಿಯೋನ ನಿಮಗೆ ಸಿಕ್ಬಿಡ್ತೈತಿ. ಸೊ ಇಲ್ಲಿ ಆಸೆಟ್ಸ್ ಅಂತ ಒಂದು ಫೋಲ್ಡರ್ ಮಾಡೀನಿ. ಇದ್ರೊಳಗೆ ಎಲ್ಲ ಆಸೆಟ್ಸ್ ಇರ್ತಾವೆ. ಆ್ಯಂಡ್ ಬಿ ರೋಲ್ಸ್ ಇಲ್ಲೇ ನಾನು ಆಲ್ರೆಡಿ ಶೂಟ್ ಮಾಡಿರೋ ಎಲ್ಲ ಬಿ ರೋಲ್ಸ್ನ ಇಲ್ಲೇ ಅಪ್ಲೋಡ್ ಮಾಡಿ ಇಟ್ಟೇನಿ. ಆ್ಯಂಡ್ ನೆಕ್ಸ್ಟು ಪ್ರಾಜೆಕ್ಟ್ ಫೈಲು ಇಲ್ಲೇ ಪ್ರೀಮಿಯರ್ ಪ್ರೋ ಪ್ರಾಜೆಕ್ಟ್ ಫೈಲ್ ಇಡೋದು. ಆ್ಯಂಡ್ ಇಲ್ಲೇ ರಾ ವಿಡಿಯೋಸ್ ಇರ್ತೈತಿ. ಆ್ಯಂಡ್ ಇಲ್ಲೇ ಸೇವ್ಡು ಅಂದರೆ ಆ ವಿಡಿಯೋ ಕಂಪ್ಲೀಟ್ ಎಡಿಟ್ ಮಾಡಿ ಸೇವ್ ಮಾಡಿದ್ಮೇಲೆ ಇಲ್ಲೇ ಬಂದುಬಿಡ್ತೈತಿ. ಸೊ ನಾನು ಶಾರ್ಟ್ಕಟ್ಗೆ ಈ ಅಸೆಟ್ ಅನ್ನೋದೈತಲ್ಲ ಇದನ್ನು ಇಲ್ಲಿ ಇಟ್ಕೊಂಡ್ಬಿಡ್ತೀನಿ. ಪದೇ ಪದೇ ನಾನು ಫೋಲ್ಡರ್ ಒಳಗೆ ಬಂದು ಹುಡುಕಂತ ಕುಂದ್ರೋದು ಆಗಬಾರ್ದು. ಸೊ ಹಂಗಾಗಿ ಇಲ್ಲೇ ನನಗೆ ಶಾರ್ಟ್ಕಟ್ ಬೇಕಲ್ಲ, ಅದಕ್ಕೆ ಇಲ್ಲಿ ಸೆಟ್ ಮಾಡಿರ್ತೀನಿ. ಸೊ ಇವಾಗ ನಾನು ಪ್ರೀಮಿಯರ್ ಪ್ರೋನ ಓಪನ್ ಮಾಡ್ತೀನಿ. ಓಕೆ, ಈಗ ಪ್ರೀಮಿಯರ್ ಪ್ರೋ ಓಪನ್ ಮಾಡಕ್ಕೆ ಹತ್ತೀನಿ. ಆ್ಯಂಡ್ ಭಾಳ ಜನ ಪ್ರೀಮಿಯರ್ ಪ್ರೋ ಇನ್ಸ್ಟಾಲ್ ಮಾಡೋದು ಹೆಂಗೆ ಅಂತ ಹೇಳ್ರಿ ಅಂತ ಹೇಳಿದ್ರಿ. ನಾನು ಆಲ್ರೆಡಿ ವಿಡಿಯೋ ಮಾಡಿ ಟೆಲಿಗ್ರಾಮ್ ಚಾನಲ್ ಒಳಗೆ ಹಾಕೀನಿ. ಇನ್ನೂ ಆದ್ರೆ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನ ಕ್ಲಿಕ್ ಮಾಡಿ ಆ ವಿಡಿಯೋ ನೀವು ನೋಡ್ಬೋದು. ಈಗ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲೇ ನ್ಯೂ ಪ್ರಾಜೆಕ್ಟ್ ಅಂತ ಒಂದು ಆಪ್ಷನ್ ಇರ್ತೈತಿ. ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲೇ ಈಗ ಒಂದು ಪ್ರಾಜೆಕ್ಟ್ ನೇಮ್ ಕೊಡಬೇಕು. ಸೊ ನಾನು ಏನಂತ ಕೊಡ್ತೀನಿ, ಟಾರ್ಚ್ ಲೈಟ್ ಅಂತ, ಟಾರ್ಚ್ ಲೈಟ್ ಅಂತ ಆ ಪ್ರಾಜೆಕ್ಟ್ಗೆ ಒಂದು ನೇಮ್ ಕೊಡ್ತೀನಿ. ಆ್ಯಂಡ್ ಲೊಕೇಶನ್ ಅದನ್ನು ಎಲ್ಲಿ ಸೇವ್ ಮಾಡ್ತೀರಿ ಅಂದು. ಸೊ ನಾನು ಇಲ್ಲೇ ಚೂಸ್ ಅ ಲೊಕೇಶನ್ ಕೊಟ್ಟು ಇಲ್ಲೇ ಶಾರ್ಟ್ಕಟ್ ಇಟ್ಕೊಂಡಿದ್ದೆ. ಅಸೆಟ್ಸ್ ಕ್ಲಿಕ್ ಮಾಡಿ ಇಲ್ಲಿ ಬ್ಯಾಕ್ ಬಂದು ಇಲ್ಲೇ ಪ್ರಾಜೆಕ್ಟ್ ಫೈಲ್ ಅಂತ ಐತಿ, ಇದನ್ನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಾನು ಟಾರ್ಚ್ ಲೈಟ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡೀನಿ, ಸೇವ್ ಅಂತ ಕೊಟ್ಟೆ. ಸೊ ಈಗ ಅದು ನಾನು ಎಡಿಟ್ ಮಾಡಿರೋ ಪ್ರೀಮಿಯರ್ ಪ್ರೋ ಪ್ರಾಜೆಕ್ಟ್ ಫೈಲು ಅಲ್ಲೇ ಸೇವ್ ಆಗಿರ್ತೈತಿ. ಆ್ಯಂಡ್ ಇಲ್ಲೇ ಸ್ಕಿಪ್ ಇಂಪೋರ್ಟ್ ಮೀಡಿಯಾ ಅಂತ ಐತಿ, ಇದನ್ನು ಆನ್ ಮಾಡ್ಕೊಂಡು ಇಲ್ಲೇ ಕ್ರಿಯೇಟ್ ಅಂತ ಕೊಡ್ತೀನಿ. ಓಕೆ, ಈಗ ಈ ಥರ ಒಂದು ಇಂಟರ್ಫೇಸ್ ಬಂತು ನಂಗೆ. ಈಗ ಇದನ್ನು ನಾನು ತೊಗೊಂಬಂದು ಈ ಕಡೆ ಇಟ್ಕೊತೀನಿ. ಒಂದೊಂದು ಸತಿ ಇದು ಐತಲ್ಲ ಈ ಕಡೆ ಬಂದುಬಿಡ್ತೈತಿ. ಈಗ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಂದರೆ ನಮ್ಮ ವೀಡಿಯೋನ ಇಲ್ಲೇ ಇಂಪೋರ್ಟ್ ಮಾಡ್ಕೋಬೇಕು. ಇಲ್ಲೇ ಎರಡು ಥರ ಇಂಪೋರ್ಟ್ ಮಾಡ್ಬೋದು. ಒಂದು ಇಂಪೋರ್ಟ್ ಮೀಡಿಯಾ ಐತಿ, ಇದನ್ನು ಕ್ಲಿಕ್ ಮಾಡಿ ಕೂಡ ಇಂಪೋರ್ಟ್ ಮಾಡ್ಬೋದು. ಇಲ್ಲ ಅಂದರೆ ಡೈರೆಕ್ಟಾಗಿ ನಮ್ಮ ಫೋಲ್ಡರ್ ಒಳಗೆ ಬಂದು ಕೂಡ ಆ ವಿಡಿಯೋನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ಓಕೆನಾ. ಈಗ ಇಲ್ಲಿ ರಾ ವಿಡಿಯೋ ಐತಿ, ಇದನ್ನು ನಾನು ಡ್ರ್ಯಾಗ್ ಮಾಡಿ ಇಲ್ಲೇ ಅಪ್ಲೋಡ್ ಮಾಡಿಬಿಡ್ತೀನಿ. ಸೊ ಇಲ್ಲದು ವಿಡಿಯೋ ಬಂತು. ಸೊ ನಾನು ಇಲ್ಲಿ ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಹಾಕ್ಬಿಡ್ತೀನಿ. ಓಕೆ, ಈಗ ಆ ವಿಡಿಯೋ ನಮ್ಮ ಟೈಮ್ ಲೈನ್ ಒಳಗೆ ಬಂತು. ಬಟ್ ಇದು ನಂಗೆ ಇದು ಸ್ಕ್ರೀನ್ ಐತಲ್ಲ ಇದು ಭಾಳ ಸಣ್ಣದು ಅನ್ಸಾತೈತಿ. ಸೊ ನಾನು ಈ ವರ್ಕ್ ಸ್ಪೇಸ್ನ ಚೇಂಜ್ ಮಾಡ್ತೀನಿ. ಇಲ್ಲೇ ವಿಂಡೋ ಮೇಲೆ ಕ್ಲಿಕ್ ಮಾಡಿ ವರ್ಕ್ ಸ್ಪೇಸ್ ಒಳಗೆ ಬಂದರೆ ಇಲ್ಲೇ ವರ್ಟಿಕಲ್ ಅಂತ ಇರ್ತೈತಿ. ಸೊ ಇದು ಎಲ್ಲರ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಒಳಗೆ ಪ್ರೀಮಿಯರ್ ಪ್ರೋ ಇರ್ತೈತಲ್ಲ ಎಲ್ಲರ ಕಡೆಗೂ ಇರ್ತೈತಿ. ವರ್ಟಿಕಲ್ ಅಂತ ಕ್ಲಿಕ್ ಮಾಡಿದರೆ ಸಾಕು, ಅದು ವರ್ಟಿಕಲ್ ಸೈಜ್ ಒಳಗೆ ಬಂದುಬಿಡ್ತೈತಿ. ಸಪೋಸ್ ಇದೇನಾರ ನಿಮಗೆ ಸೆಟಪ್ ಇಷ್ಟ ಆಗಿಲ್ಲ ಅಂದರೆ ಸ್ವಲ್ಪ ಮ್ಯಾನ್ಯುವಲಿ ಚೇಂಜ್ ಮಾಡ್ಕೋಬೋದು. ನಂಗೆ ಯಾಕೆ ಇದು ಇಷ್ಟ ಆಗವಲ್ದು, ಇದು ಈ ಕಡೆ ಬಂದುಬಿಟ್ಟೈತಿ. ನಾನು ಈ ಪ್ರಾಜೆಕ್ಟ್ ಐತಲ್ಲ ಈ ಕಡೆ ಡ್ರ್ಯಾಗ್ ಮಾಡಿ ಇಲ್ಲಿ ಬಿಟ್ಟುಬಿಡ್ತೀನಿ. ಆ್ಯಂಡ್ ಇದನ್ನು ಈ ಥರ ಜಗ್ಗಿದ್ರೆ ಈ ಥರ ದೊಡ್ಡದಾಗೈತಿ. ಸೊ ಈ ಟೆಕ್ಸ್ಟ್ ಅನ್ನೋದು ನಂಗೆ ಅವಶ್ಯಕತೆನೇ ಇಲ್ಲ. ಸೊ ಕ್ಲೋಸ್ ಪ್ಯಾನಲ್ಲು ಇಸೆನ್ಷಿಯಲ್ ಸೌಂಡ್ ಇಲ್ಲಿ ತೊಗೊಂಬಂದಿಡ್ತೀನಿ. ಆ್ಯಂಡ್ ಲ್ಯುಮೆಟ್ರಿ ಕಲರ್ ಇಲ್ಲಿ ತೊಗೊಂಬಂದಿಡ್ತೀನಿ. ಆ್ಯಂಡ್ ಇದು ಇಫೆಕ್ಟ್ ಕಂಟ್ರೋಲ್ ಐತಲ್ಲ ಇದು ಈ ಕಡೆ ಇರಲಿ. ಸೊ ಒಂದು 10 ಸೆಕೆಂಡ್ ಒಳಗೆ ನಮ್ಮ ವರ್ಕ್ ಸ್ಪೇಸ್ ರೆಡಿ ಆಯ್ತು. ಓಕೆ, ಇವಾಗ ಇಲ್ಲಿ ಫಿಟ್ ಅಂತ ಐತಿ. ಇದು ಯಾವ ಥರ ಅಂದರೆ ನಾನು ಈಗ 50% ಇಟ್ಟೆ ಅಂದರೆ ಇದು ಸ್ಕ್ರೀನ್ ಐತಲ್ಲ ಇದು 50% ಝೂಮ್ ಆಕತಿ. ನಾನು 100% ಇಟ್ಟರೆ ಇನ್ನೂ ಝೂಮ್ ಆಕತಿ. ಅದು ಫಿಟ್ ಅಂತ ಇಟ್ಟೆ ಅಂದರೆ ಕರೆಕ್ಟಾಗಿ ನಂದು ಒರಿಜಿನಲ್ ವಿಡಿಯೋದು ಫಿಟ್ಟಿಂಗ್ ಎಷ್ಟು ಐತಲ್ಲ ಅಷ್ಟು ಕರೆಕ್ಟಾಗಿ ಆ ಸ್ಕ್ರೀನ್ ಒಳಗೆ ಫಿಟ್ ಆಗತ್ತೆ. ಇದು ಫ್ಯೂಚರ್ ಒಳಗೆ ಹೆಂಗೆ ವರ್ಕ್ ಆಕತ್ತೆ ಅಂತ ನಾನು ಆಮೇಲೆ ಹೇಳ್ತೀನಿ. ಆ್ಯಂಡ್ ಇಲ್ಲೇ ನಿಮ್ಗೆ 1/2, 1/4, 1/8 ಅಂತ ಐತಿ. ಈಗ ನಿಮ್ಮ ಕಂಪ್ಯೂಟರ್ ಒಳಗೆ ರ್ಯಾಮ್ ಕಡಿಮೆ ಐತಿ ಅಥವಾ ಗ್ರಾಫಿಕ್ ಕಾರ್ಡ್ ಕಡಿಮೆ ಐತಿ, ಆ ಥರ ಎಲ್ಲ ಇದ್ದಾಗ ನಿಮ್ಮ ವಿಡಿಯೋ ಐತಲ್ಲ ಇಲ್ಲೇ ಪ್ಲೇ ಮಾಡ್ತೀರಿ, ಅದು ಸ್ಟ್ರಕ್ ಆಗಿ ಪ್ಲೇ ಆಕತಿ, ಪ್ರಾಪರಾಗಿ ಪ್ಲೇ ಆಗಂಗಿಲ್ಲ ಸ್ಮೂತಾಗಿ. ಅಂಥ ಟೈಮ್ ಒಳಗೆ ಏನು ಮಾಡ್ಬೋದು, ಇಲ್ಲೇ ಫುಲ್ ಇರ್ತೈತಲ್ಲ ಇದು ಫುಲ್ ಹೈ ಕ್ವಾಲಿಟಿ ಒಳಗೆ ನಿಮ್ಮ ಒರಿಜಿನಲ್ ವಿಡಿಯೋದ ಕ್ವಾಲಿಟಿ ಏನಿರ್ತೈತಲ್ಲ ಆ ಥರ ಇದು ನಿಮ್ಗೆ ಪ್ರಿವ್ಯೂ ಮಾಡ್ತೈತಿ. ಅದನ್ನು ಸ್ವಲ್ಪ ಕ್ವಾಲಿಟಿ ಡಿಕ್ರೀಸ್ ಮಾಡಿ ಪ್ರಿವ್ಯೂ ಮಾಡೋಕತ್ತಾಗ ಅದು ನಿಮ್ಗೆ ಸ್ಟ್ರಕ್ ಆಗೋದು ಆ ಥರ ಎಲ್ಲ ಪ್ರಾಬ್ಲಮ್ ಬರೋಂಗಿಲ್ಲ. ಸೊ ನಾನಿಲ್ಲೇ 1/2 ಇಟ್ಟು ಪ್ಲೇ ಮಾಡ್ಬೋದು. ಸೊ 1/2 ಇಟ್ಟು ಪ್ಲೇ ಮಾಡ್ಬೇಕಾರೆ ನಮ್ಗೆ ಒಂಚೂರು
ಜರ್ಕ್ ಹೊಡೆಯೋದು ಅಥವಾ ಸ್ಟ್ರಕ್ ಆಗೋದು ಆ ಥರ ಎಲ್ಲ ಬರೋಂಗಿಲ್ಲ. 1/2 ಒಳಗೆ ಏನಾರ ಆ ಥರ ಬರಕತ್ತಂದ್ರೆ ನೀವು 1/4 ಇಡ್ಬೋದು. ಇಲ್ಲೇ ನಿಮ್ಗೆ ಸ್ವಲ್ಪ ಕ್ವಾಲಿಟಿ ಡಿಕ್ರೀಸ್ ಮಾಡಿ ಆ ವಿಡಿಯೋ ಪ್ರಿವ್ಯೂ ಮಾಡ್ತೈತಿ. ಬಟ್ ನೀವು ಸೇವ್ ಮಾಡ್ಬೇಕಾದ್ರೆ ಕ್ವಾಲಿಟಿ ಲಾಸ್ ಆಗೋದು ಆ ಥರ ಏನಿಲ್ಲ. ಜಸ್ಟ್ ಅದು ನಿಮ್ಗೆ ತೋರ್ಸಕ್ಕಷ್ಟೇ ಸ್ವಲ್ಪ ಕ್ವಾಲಿಟಿ ಡಿಕ್ರೀಸ್ ಮಾಡಿ ತೋರಿಸ್ತೈತಿ. ಸೊ ನಾನೀಗ ಸದ್ಯಕ್ಕೆ 1/2 ಅಂತ ಇಡ್ತೀನಿ. ಸ್ವಲ್ಪ ಈ ಕಡೆ ಜಕ್ಕೊಂಬಿಡೋಣ. ಈಗ ಈ ವಿಡಿಯೋ ಒಳಗೆ ನಾನು ಶೂಟ್ ಮಾಡಿದಾಗ ಒಂದಿಷ್ಟು ನಾನು ಆ್ಯಕ್ಚುಲಿ ಸ್ಕ್ರಿಪ್ಟು ಯಾವ ಥರ ಐತೆ ನಾನು ಮೊದಲ ಪ್ರಾಪರಾಗಿ ಬರ್ಕೊಂಡು ಆ ಸ್ಕ್ರಿಪ್ಟ್ ನೋಡ್ಕೊಂಡು ಆಮೇಲೆ ಮಾತಾಡ್ತೀನಿ, ಓಕೆನಾ. ಸೊ ಇವಾಗ ಮಾಡತ್ತಿರೋದು ಆಬ್ವಿಯಸ್ಲಿ ಗಿಫ್ಟ್ ಏನು ರೆಡಿ ಮಾಡಿಲ್ಲ, ನಾನು ಡೈರೆಕ್ಟಾಗಿ ಶೂಟ್ ಮಾಡತ್ತೀನಿ. ಈಗ ಈ ವಿಡಿಯೋ ಒಳಗೆ ನಾನು ಏನೇನು ಬೇಕು, ಯಾವ್ಯಾವ ಪಾರ್ಟ್ ಬೇಕು, ಯಾವ ಪಾರ್ಟ್ ಬೇಡ ಅದನ್ನೆಲ್ಲ ನಾನು ಕಟಿಂಗ್ ಮಾಡಬೇಕು. ಸೊ ಸಿಂಪಲ್ ಏನು ಮಾಡ್ತೀನಿ ಅಂದರೆ ಫಸ್ಟ್ ಈ ವಿಡಿಯೋನ ಪ್ಲೇ ಮಾಡ್ತೀನಿ. ಸೊ ಈ ಥರ ಪ್ಲೇ ಮಾಡಿದಾಗ ಈ ಟೈಮ್ ಲೈನ್ ಐತಲ್ಲ ಇದು ಮೂವ್ ಆಗುತ್ತೆ ಆ ಕಡೆ ಈ ಕಡೆ ಎಲ್ಲ. ಸೊ ನಾನು ಇದನ್ನ ಇಲ್ಲಿಟ್ಟು ಈ ವಿಡಿಯೋ ಕಟಿಂಗ್ ಮಾಡೋಕ್ಕೆ ಇಲ್ಲೇ ರೇಸರ್ ಟೂಲ್ ಅಂತ ಇರ್ತೈತಿ, ಓಕೆನಾ. ಸೊ ಇಲ್ಲೇ ಐತೆ ನೋಡ್ರಿ ರೇಸರ್ ಟೂಲು, ಇದ್ರ ಶಾರ್ಟ್ಕಟ್ ಕೀ ಸಿ ಅಂತ ಇರ್ತೈತಿ. ಇದನ್ನು ಕ್ಲಿಕ್ ಮಾಡಿ ನಾನು ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಅಲ್ಲೇ ಕಟ್ ಆಗಿಬಿಡ್ತೈತಿ. ಸೊ ಇದನ್ನು ಇಲ್ಲೇ ಮೂವಿಂಗ್ ಟೂಲ್ ಒಳಗೆ ಬಂದು ಇದನ್ನು ಸೆಲೆಕ್ಟ್ ಮಾಡಿ ಲ್ಯಾಪ್ಟಾಪ್ ಇದು ಕೀಬೋರ್ಡ್ ಒಳಗೆ ಬ್ಯಾಕ್ ಸ್ಪೇಸ್ ಅಥವಾ ಡಿಲೀಟ್ ಬಟನ್ ಇರ್ತೈತಿ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಅದು ಡಿಲೀಟ್ ಆಗಿಬಿಡ್ತೈತಿ. ಸೊ ಈಗ ಇಲ್ಲೇ ಸ್ಪೇಸ್ ಉಳಿತು, ನಾನು ಇದನ್ನು ಕ್ಲಿಕ್ ಮಾಡಿ ಇದನ್ನು ಈ ಕಡೆಗೆ ಎಳೆದು ಈ ಕಡೆ ಇಡ್ಬೋದು. ಇದನ್ನು ಇನ್ನೂ ಒಂಥರನೂ ಮಾಡ್ಬೋದು. ಈಗ ಕಂಟ್ರೋಲ್ ಜಡ್ ಹೊಡೆದು ಮೊದಲು ಹೆಂಗಿತ್ತು ಹಂಗೆ ಮಾಡ್ತೀನಿ. ಓಕೆ, ಫಸ್ಟ್ ಹಿಂಗಿತ್ತು. ಸೊ ನಾನು ಇಲ್ಲಿ ತೊಗೊಂಬಂದೆ, ರೇಸರ್ ಟೂಲ್ ಎಲ್ಲೈತಿ, ಇದನ್ನ ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿದಾಗ ಕಟ್ ಆಯ್ತು. ಈಗ ನಾನು ಇದನ್ನು ಸೆಲೆಕ್ಟ್ ಮಾಡಿ ಶಿಫ್ಟ್ ಬಟನ್ ಐತಲ್ಲ ಅದನ್ನ ಕ್ಲಿಕ್ ಮಾಡಿ ಅವಾಗ ಡಿಲೀಟ್ ಬಟನ್ ಹೊಡೆದ್ರೆ ಅದು ನಾನು ಏನು ಬೇಡ ಅಂತ ಫುಟೇಜ್ ಡಿಲೀಟ್ ಮಾಡಿದ್ನಲ್ಲ ಅದು ಡಿಲೀಟ್ ಮಾಡಿ ಇದು ಅದರ ಸ್ಪೇಸ್ ಒಳಗೆ ಬಂದು ಕೂತ್ಕೊಂತೈತೆ ಆಟೋಮೆಟಿಕ್ಕಾಗಿ ಈ ವಿಡಿಯೋ. ಸೊ ಅರ್ಥ ಆಯ್ತಲ್ಲ. ಸೊ ಈಗ ಮತ್ತೊಮ್ಮೆ ತೋರಿಸ್ತಾನೆ ನೋಡ್ರಿ. ಈಗ ಬೇರೆ ಥರ ಇಲ್ಲ ನಾನು ರೇಸರ್ ಟೂಲ್ ಸೆಲೆಕ್ಟ್ ಮಾಡಿ ಕಟ್ ಅಂತ ಹೊಡೆದೆ. ಸೊ ಈಗ ಇದನ್ನು ರಿಮೂವ್ ಮಾಡಿದರೆ ಅಲ್ಲಿ ಸ್ಪೇಸ್ ಉಳಿತೈತಿ. ಇದನ್ನು ಈ ಥರ ವೈಟ್ ಇದ್ರ ಮೇಲೆ ಇನ್ನೊಂದ್ಸತಿ ಕ್ಲಿಕ್ ಮಾಡಿದರೆ ಈ ಥರ ವೈಟ್ ಸ್ಪೇಸ್ ಬರುತ್ತೆ. ಇನ್ನೊಮ್ಮೆ ಡಿಲೀಟ್ ಬಟನ್ ಹೊಡೆದ್ರೆ ಸಾಕು. ಸೊ ಅದ್ರ ಜಾಗದಾಗ ಈ ವಿಡಿಯೋ ಬಂದು ಕುಂದಿರ್ತೈತಿ, ಓಕೆನಾ. ಸೊ ನಾನು 3 ಥರ ತೋರಿಸಿದೆ, ನಿಮ್ಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಆ ಥರ ನೋಡ್ಬೋದು. ಈಗ ನಾನು ಒಂದ್ಸತಿ ಪ್ಲೇ ಮಾಡಿ ನೋಡ್ತೀನಿ. ಟಾರ್ಚ್ ಥರ ಕಾಣೋ ಈ ಲೈಟ್ ಒಳಗೆ ಮಸ್ತ್ ಸಿನಿಮೆಟಿಕ್ ವಿಡಿಯೋಸ್ನ ಶೂಟ್ ಮಾಡ್ಬೋದು. ಟಾರ್ಚ್ ಥರ ಕಾಣೋ ಈ ಲೈಟ್ ಓಕೆ, ನಾನು ಇದೇ ವಿಡಿಯೋನ ಒಂದು 3-4 ಸತಿ ಟೇಕ್ ತೊಗೊಂಡು ಮಾಡಿರೋದು. ಸೊ ನನಗೆ ಇಲ್ಲಿ ಮಠ ಈ ಕಡೆದೇನು ಬೇಡಪ್ಪ. ಈಗ ನಾನು ಶಾರ್ಟ್ಕಟ್ ಕೀ ಏನು ಹೇಳಿದ್ದೆ, ಇದಕ್ಕೆ ಸಿ ಅಂತ ಹೇಳಿದ್ದೆ. ಸೊ ನಾನು ಪದೇ ಇಲ್ಲಿ ಕ್ಲಿಕ್ ಮಾಡೋದೇ ಇರೋಂಗಿಲ್ಲ. ಜಸ್ಟ್ ನಾನು ಸಿ ಅಂತ ಹೊಡೆದ್ರೆ ಸಾಕು ರೇಸರ್ ಟೂಲ್ ಬಂದುಬಿಡ್ತೈತಿ. ಸೊ ನಾನು ಇದನ್ನು ಕ್ಲಿಕ್ ಮಾಡಿ ಇದನ್ನು ಬ್ಯಾಕ್ ಸ್ಪೇಸ್ ಹೊಡೆದ್ರೆ ಡಿಲೀಟ್ ಆಗಿಬಿಡ್ತು. ಈಗ ಮೂವ್ ಟೂಲ್ ಐತಲ್ಲ ಇದ್ರದ್ದು ಶಾರ್ಟ್ಕಟ್ ಕೀ ಏನೈತಿ ವಿ ಅಂತ ಐತಿ. ವಿ ಅಂತ ಕ್ಲಿಕ್ ಮಾಡಿದರೆ ಮೂವಿಂಗ್ ಟೂಲ್ ಬರ್ತೈತಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಬ್ಯಾಕ್ ಸ್ಪೇಸ್ ಹೊಡೆದ್ರೆ ಅದು ಅದ್ರ ಜಾಗದಾಗ ಬಂದು ಕುಂದಿರ್ತೈತಿ. ಸೊ ಈ ಥರ ನಾವು ಅದ್ರೊಳಗೆ ಏನು ಬೇಡ ಏನು ಬೇಕೋ ಅದನ್ನ ನಾವು ಕಟ್ ಮಾಡಿ ತೆಗಿಬೇಕು, ಓಕೆನಾ. ಟಾರ್ಚ್ ಥರ ಕಾಣೋ ಈ ಲೈಟಿಂದ ಮಸ್ತ್ ಸಿನಿಮೆಟಿಕ್ ವಿಡಿಯೋಸ್ನ ಶೂಟ್ ಮಾಡ್ಬೋದು. ಟಾರ್ಚ್ ಥರ ಕಾಣೋ ಇದ್ರಾಗ ಓಕೆ, ಇಲ್ಲಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಸೊ ಇದ್ರ ಈ ಕಡೆದು ನನಗೆ ಬೇಡ. ಈಗ ಸಿ ಅಂತ ಹೊಡೆದ್ರೆ ರೇಸರ್ ಟೂಲ್ ಬರ್ತೈತಿ ಅಂತ ಹೇಳಿದೆ. ಬಟ್ ನಾನು ಪದೇ ಸಿ ಹೊಡೆಯೋದು ಅಥವಾ ಪದೇ ಇದನ್ನು ಸೆಲೆಕ್ಟ್ ಮಾಡೋದು ಆಮೇಲೆ ಇಲ್ಲಿ ಕಟಿಂಗ್ ಮಾಡೋದು ಅದೆಲ್ಲ ನಂಗೆ ಭಾಳ ಲಾಂಗ್ ಪ್ರೊಸೆಸ್ ಅಂತ ಅನಿಸ್ತೈತಿ. ಸೊ ನಾನು ಏನು ಮಾಡ್ತೀನಿ ಅಂದರೆ ಸಿಂಪಲ್ ಕೀಬೋರ್ಡ್ ಒಳಗೆ Ctrl+K ಹೊಡೀರಿ. Ctrl+K ಅಂತ ಹೊಡೆದ್ರೆ ಸಾಕು, ಅದು ಅಲ್ಲೇ ಕಟಿಂಗ್ ಆಗಿಬಿಡ್ತೈತಿ, ಓಕೆನಾ. ಈಗ ಕಟ್ ಆಯಿತು. ಈಗ ಸಿಂಪಲ್ ನಾನು ಇದನ್ನು ರಿಮೂವ್ ಮಾಡಿದೆ. ಸೊ ಈ ಸ್ಪೇಸ್ ಖಾಲಿ ಉಳಿತು. ಇದ್ರ ಮೇಲೆ ಇನ್ನೊಮ್ಮೆ ಕ್ಲಿಕ್ ಮಾಡಿ ಡಿಲೀಟ್ ಬಟನ್ ಹೊಡೆದ್ರೆ ಸಾಕು ಅದು ಆ ಜಾಗದಾಗ ಬಂದು ಕುಂದಿರ್ತೈತಿ. ಸೊ ಈಗ ನೀವು ಇದು ಒಂದು ನೋಟ್ಸ್ ಒಳಗೆ ಬರೆದಿಟ್ಕರಿ ಶಾರ್ಟ್ಕಟ್ ಕೀಸ್ ಎಲ್ಲ. ಸಿ ಅಂತ ಹೊಡೆದ್ರೆ ರೇಸರ್ ಟೂಲು, ವಿ ಅಂತ ಹೊಡೆದ್ರೆ ಮೂವಿಂಗ್ ಟೂಲ್ ಬರ್ತೈತಿ. Ctrl+K ಹೊಡೆದ್ರೆ ನೀವು ಇದನ್ನೇನು ಸೆಲೆಕ್ಟ್ ಮಾಡೋದೇ ಬೇಡ, ಡೈರೆಕ್ಟಾಗಿ ಅಲ್ಲೇ ಕಟ್ ಆಗಿಬಿಡ್ತೈತಿ ಈ ಥರ, ಓಕೆನಾ. ಸೊ ಡೈರೆಕ್ಟಾಗಿ ಕಟ್ ಆಗ್ಬೇಕಂದ್ರೆ Ctrl+K, ಅಂಡರ್ಸ್ಟ್ಯಾಂಡ್, ಬೆಟರ್ ಅಂಡರ್ಸ್ಟ್ಯಾಂಡ್. ಸೊ ಈಗ ಇನ್ನೊಂದ್ಸತಿ ಪ್ಲೇ ಮಾಡಿ ನೋಡ್ತೀನಿ. ಟಾರ್ಚ್ ಥರ ಕಾಣೋ ಈ ಲೈಟಿಂದ ಮಸ್ತ್ ಸಿನಿಮೆಟಿಕ್ ವಿಡಿಯೋಸ್ನ ಶೂಟ್ ಮಾಡ್ಬೋದು. ಈಗ ಮತ್ತೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲೇ ನಿಮ್ಗೆ ವೇವ್ಸ್ ಕಾಣ್ತಾವೆ. ಸೊ ಈ ವೇವ್ಸ್ ಪ್ರಕಾರ ನೀವು ನೋಡ್ಬೋದು ನಾನು ಎಲ್ಲಿ ಮಾತಾಡೀನಿ. ಇಲ್ಲೇ ವೇವ್ಸ್ ಕಡಿಮೆ ಅದಾವೆ. ಸೊ ಇಲ್ಲಿ ನಾನು ಮಾತಾಡಿಲ್ಲ, ಸ್ಕ್ರಿಪ್ಟ್ನ ನೋಡ್ಕೊಂಡು ಆತಿದ್ದೆ. ಇಲ್ಲೇ ವೇವ್ಸ್ ಜಾಸ್ತಿ ಅದಾವಲ್ಲ, ಸೊ ಇಲ್ಲೇ ನಾನು ಡೈರೆಕ್ಟಾಗಿ ಮಾತಾಡೀನಿ. ಸೊ ಇದ್ರ ಪ್ರಕಾರ ಕೂಡ ನೀವು ರೆಕಗ್ನೈಸ್ ಮಾಡ್ಬೋದು. ಸೊ ಇಲ್ಲಿಗೆ ಬಂದು ಇದನ್ನು ಕಟ್ ಮಾಡಬೇಕು. ಮತ್ತು ನಾನು ಇಲ್ಲೇ Ctrl+K ಹೊಡಿತೀನಿ. ಇವಾಗ ಇದನ್ನು ರಿಮೂವ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಕ್ಲಿಕ್ ಮಾಡಿದ್ರೆ ಸಾಕು ಅದು ಅಲ್ಲಿ ಬಂದು ಕುಂದಿರ್ತೈತಿ. ಸಿನಿಮೆಟಿಕ್ ವಿಡಿಯೋಸ್ನ ಶೂಟ್ ಮಾಡ್ಬೋದು. ಇದ್ರಾಗ ಟೋಟಲ್ 20 ಗೋಬೋ ಫಿಲ್ಟರ್ಸ್ ಅದಾವೆ. ಸಿಂಪಲ್ ಆಗಿರೋ ನಿಮ್ಮ ವಿಡಿಯೋಸ್ನ ಈ ಗೋಬೋ ಫಿಲ್ಟರ್ಸ್ ಯೂಸ್ ಮಾಡ್ಕೊಂಡು ನಿಮ್ಮ ವಿಡಿಯೋ ಬ್ಯಾಕ್ಗ್ರೌಂಡ್ ಇನ್ನೂ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಶೂಟ್ ಮಾಡ್ಬೋದು. ಓಕೆ, ಮತ್ತೆ ಇಲ್ಲಿ ಕಟ್ ಮಾಡಿದೆ. ಇವಾಗ ಅಗೇನ್ ನಾನು ಇಲ್ಲಿ ಬಂದು
ಪ್ಲೇ ಮಾಡ್ತೇನೆ. ಇದ್ರಾಗ 20 ಗೋಬೋ ಫಿಲ್ಟರ್ಸ್ ಇದ್ರಾಗ ಟೋಟಲ್ 20 ಗೋಬೋ ಫಿಲ್ಟರ್ಸ್ ಬರ್ತಾವ. ಆ ಫಿಲ್ಟರ್ ಇದ್ರಾಗ 7,005 ಇದ್ರಾಗ 20 ಇದನ್ನ ಡೈಲಾಗ್ನ ಇನ್ನೊಂದ್ಸತಿ ಹೇಳಿ ನಾನು. ಇದ್ರಾಗ 20 ಗೋಬೋ ಫಿಲ್ಟರ್ಸ್ ಇದ್ರಾಗ ಟೋಟಲ್ 20 ಗೋಬೋ ಫಿಲ್ಟರ್. ಸೊ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇದ್ರಾಗ ಇಲ್ಲೇ ನಾನು ಕಂಟ್ರೋಲ್ ಕೆ ಹೊಡೆದು ಇದನ್ನ ಕಟ್ ಮಾಡಿ ಸೊ ಈ ಪಾರ್ಟ್ನ ಡಿಲೀಟ್ ಮಾಡಿಬಿಡ್ತೀನಿ. ಆ್ಯಂಡ್ ಇದು ಇದ್ರಾಗ ಟೋಟಲ್ ಸೊ ಇದು ಅದೇ ಸೇಮ್ ಡೈಲಾಗು. ಸೊ ಇದನ್ನು ಡಿಲೀಟ್ ಮಾಡ್ತೀನಿ. ಈಗ ಇಲ್ಲಿ ಕ್ಲಿಕ್ ಮಾಡಿ ಅದನ್ನ ಇಲ್ಲಿ ಬಂದು ತಂದು ಇಟ್ಕೊತೀನಿ ಮಾಡ್ಬೋದು. ಇದ್ರಾಗ ಟೋಟಲ್ 20 ಓಕೆ ಕರೆಕ್ಟ್ ಆಯ್ತು. ಈಗ ನಾನೀಗ ಆಗಲಿಂದ ಇದನ್ನ ಈ ಥರ ಝೂಮ್ ಹಾಕೋದು ಅದೆಲ್ಲ ಮಾಡಾತೀನಿ. ಇದೆಲ್ಲ ಹೆಂಗೆ ಮಾಡ್ಬೇಕಂದ್ರೆ ಇಲ್ಲಿ ನಿಮ್ಗೊಂದು ಆಪ್ಷನ್ ಐತಿ. ಇದನ್ನು ಹಿಂಗೆ ಹಿಡೋದು ಇದನ್ನು ಡ್ರ್ಯಾಗ್ ಮಾಡಿದರೆ ಇದು ಝೂಮ್ ಔಟ್ ಆಗತಿ. ಅದೇ ಹಿಂಗೆ ಫುಲ್ ಜಗ್ಗಿದೆ ಒಳಗೆ ಜಗ್ಗಿದೆ ಅಂದರೆ ಝೂಮ್ ಇನ್ ಆಕತಿ. ಸೊ ಇದನ್ನು ಈ ಥರ ನಾವು ಝೂಮ್ ಇನ್ ಅಥವಾ ಝೂಮ್ ಔಟ್ ಒಳಗೆ ಕಂಟ್ರೋಲ್ ಮಾಡ್ಬೋದು. ಅಕಸ್ಮಾತ್ ನಾನು ಈ ಟೈಮ್ ಲೈನ್ ಈ ಕಡೆ ಸರಿಸ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಜಗ್ಗಿದ್ರೆ ಸಾಕು, ಅದು ಈ ಥರ ಟೈಮ್ ಲೈನ್ನ ನಾವು ಮೂಮೆಂಟ್ ಮಾಡ್ಬೋದು. ಸೊ ಇದು ಶಾರ್ಟ್ಕಟ್ ಕೀ ಬೇಕಂದ್ರೆ ಕಂಟ್ರೋಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಮೌಸ್ ಒಳಗೆ ಇದನ್ನು ಶಾರ್ಟ್ಕಟ್ಟಾಗಿ ಮಾಡ್ಬೇಕಂದ್ರೆ ಆಲ್ಟ್ ಬಟನ್ ಇರ್ತೈತೆ ನಿಮ್ಮ ಕೀಬೋರ್ಡ್ ಒಳಗೆ. ಆಲ್ಟ್ ಬಟನ್ನ ಹೋಲ್ಡ್ ಮಾಡಿ ಮೌಸಿಂದು ತಿರ್ಗುಣಿ ಇರ್ತೈತೆ ಗೊತ್ತದು ಸ್ಕ್ರೋಲರ್, ಅದನ್ನು ಈ ಥರ ಸ್ಕ್ರೋಲ್ ಮಾಡಿದರೆ ಸಾಕು. ನೀವು ಎಲ್ಲೇ ಈ ಕರ್ಸರ್ ಇಟ್ಟು ಸ್ಕ್ರೋಲ್ ಮಾಡ್ತಿರಲ್ಲ ಅಲ್ಲಿ ಅದು ಝೂಮ್ ಆಕತಿ ಟೈಮ್ ಲೈನು. ಓಕೆನಾ? ಅದು ಆ ಕಡೆ ಈ ಕಡೆ ಸರಿಸ್ಬೇಕಂದ್ರೆ ಏನು ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಮೌಸ್ ಒಳಗೆ ಸ್ಕ್ರೋಲ್ ಮಾಡಿದರೆ ಸಾಕು. ಜಸ್ಟ್ ಮೌಸ್ ಒಳಗೆ ಸ್ಕ್ರೋಲ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಅದು ಈ ಕಡೆ ಅದು ಸರಿತೈತಿ. ಸೊ ಈ ಥರ ನಾವು ಶಾರ್ಟ್ಕಟ್ಟಾಗಿ ಯೂಸ್ ಮಾಡ್ಬೋದು. ಗೋಬೋ ಫಿಲ್ಟರ್ಸ್ ಬರ್ತಾವೆ. ಆ ಫಿಲ್ಟರ್ಸ್ ಯೂಸ್ ಮಾಡ್ಕೊಂಡು ಸಿಂಪಲ್ ಆಗಿರೋ ನಿಮ್ಮ ವಿಡಿಯೋ ಬ್ಯಾಕ್ಗ್ರೌಂಡ್ನ ಇನ್ನೂ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡ್ಬೋದು. ಸೊ ಈಗ ಅಗೇನ್ ನಾನು ಕಂಟ್ರೋಲ್ ಕೀ ಹೊಡೆದು ಕಟ್ ಮಾಡಿದೆ. ನಿಮ್ಗೆ ಸ್ಟಾರ್ಟಿಂಗ್ ಒಳಗೆ ಈ ಕಟ್ ಮಾಡೋದು ರಿಮೂವ್ ಮಾಡೋದು ಸ್ವಲ್ಪ ಲೇಟ್ ಅನ್ನಿಸ್ಬೋದು, ಬಟ್ ಹೋಗ್ತಾ ಹೋಗ್ತಾ ಬೇಗ ಕಲ್ತು ಬಿಡ್ತೀರಿ. ಪಟ್ ಅಂತ ಹಿಂಗೆ ಸೆಲೆಕ್ಟ್ ಮಾಡ್ತೀರಿ, ಕಂಟ್ರೋಲ್ ಕೀ ಹೊಡೆದು ಕಟ್ ಮಾಡಿಬಿಡ್ತೀರಿ. ಆ್ಯಂಡ್ ಇದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಹೊಡೆದು ಇದ್ರ ಮೇಲೆ ಇನ್ನೊಂದ್ಸತಿ ಕ್ಲಿಕ್ ಮಾಡಿ ಡಿಲೀಟ್ ಬಟನ್ ಹೊಡೆದ್ರೆ ಸಾಕು, ಅದು ಅಲ್ಲಿ ಬಂದು ಕುಂತು ಬಿಡ್ತೈತಿ. ಮಸ್ತ್ ಅಲ್ಲ? ಹಾಂ. ಸೊ ಈಗ ಈ ಥರ ನಾವು ಕಟಿಂಗ್ ಮಾಡ್ಕೊತ ಹೋಗ್ಬೇಕು. ನಾನು ಪಟ್ ಅಂತ ಇದನ್ನೆಲ್ಲ ಕಟಿಂಗ್ ಮಾಡ್ಕೊಂಡು ನಿಮ್ಮ ಹತ್ರ ಬಂದು ಸಿಗ್ತೀನಿ. ಸೊ ಇವಾಗ ನಾನು ಫೈನಲಿ ಇದನ್ನೆಲ್ಲ ಫುಲ್ ಕಟಿಂಗ್ ಮಾಡ್ಕೊಂಡೀನಿ. ಸೊ ಕಟ್ ಮಾಡಿ ಪ್ರಾಪರಾಗಿ ಒಂದು ರಾ ವಿಡಿಯೋನ ನನಗೆ ಬೇಕಾಗಿರೋ ಥರ ಯಾವ್ದು ಬೇಕು ಯಾವ್ದು ಬೇಡ ಎಲ್ಲನೂ ಸ್ವಲ್ಪ ಅದು ಏನಂತಾರ ಅನಲೈಸ್ ಮಾಡಿ ಎಲ್ಲ ಸೆಟ್ ಮಾಡಿ ಇಟ್ಟನಿ. ಒಂದ್ಸತಿ ನಿಮ್ಗೆ ಪ್ಲೇ ಮಾಡಿ ತೋರಿಸ್ತೇನೆ ನೋಡ್ರಿ. ಟಾರ್ಚ್ ತರ ಕಾಣೋ ಈ ಲೈಟ್ ಇಂದ ಮಸ್ತ್ ಸಿನಿಮ್ಯಾಟಿಕ್ ವಿಡಿಯೋಸ್ನ ಇದು ಕಂಪ್ಲೀಟ್ಲಿ ಈಗ ಬಿ ರೋಲ್ಸ್ ಏನು ಹಾಕಿಲ್ಲ, ಜಸ್ಟ್ ನಾನು ಕಟಿಂಗ್ ಅಷ್ಟ ಮಾಡೀನಿ. ಶೂಟ್ ಮಾಡ್ಬೋದು. ಇದ್ರಾಗ ಟೋಟಲ್ 20 ಗೋಬೋ ಫಿಲ್ಟರ್ಸ್ ಬರ್ತಾವೆ. ಆ ಫಿಲ್ಟರ್ಸ್ ಯೂಸ್ ಮಾಡ್ಕೊಂಡು ಸಿಂಪಲ್ ಆಗಿರೋ ನಿಮ್ಮ ವಿಡಿಯೋ ಬ್ಯಾಕ್ಗ್ರೌಂಡ್ನ ಇನ್ನೂ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡ್ಬೋದು. ಇದ್ರಾಗ 7500 mAh ಬ್ಯಾಟ್ರಿ ಬ್ಯಾಕಪ್ ಐತಿ. ಸೊ ನೀವು ಫುಲ್ ಬ್ರೈಟ್ನೆಸ್ ಒಳಗೆ 5.5 ತಾಸು ಕಂಟಿನ್ಯೂಸ್ಲಿ ಯೂಸ್ ಮಾಡ್ಬೋದು. ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡಕ್ಕೆ ಇದ್ರಾಗ ತಿರ್ಗುಣಿ ಕೊಟ್ಟಿರ್ತಾರ. ಸೊ ನೀವು ಇದನ್ನ ರೊಟೇಟ್ ಮಾಡಿ ಬ್ರೈಟ್ನೆಸ್ನ ಹೆಚ್ಚು ಅಥವಾ ಕಡಿಮೆ ಮಾಡ್ಬೋದು. ಇದ್ರಾಗ 4 ಕಲರ್ ಮೋಡ್ಸ್ ಬರ್ತಾವೆ. ಸೊ ನೀವು ಇದನ್ನ ಕ್ಲಿಕ್ ಮಾಡಿ ಆ ಕಲರ್ ಮೋಡ್ಸ್ನ ಚೇಂಜ್ ಮಾಡ್ಬೋದು. ಸೊ ಈ ತರ ನಾನು ಫುಲ್ ಮಾತಾಡೇನಿ. ಈಗ ಈ ವಿಡಿಯೋ ಒಳಗೆ ನಾನು ಹೆಂಗೆ ಮಾತಾಡೇನಲ್ಲ ಅದ್ರ ರಿಲೇಟೆಡ್ ಬಿ ರೋಲ್ಸ್ನ ಆ್ಯಡ್ ಮಾಡಬೇಕು. ಸೊ ಅದು ನಮ್ಮ ಮೊದಲನೇ ಕೆಲಸ. ಅದಕ್ಕಿಂತ ಫಸ್ಟ್ ಈ ಆಡಿಯೋನ ಸ್ವಲ್ಪ ಇನ್ಹಾನ್ಸ್ ಮಾಡನ್ರಿ. ಆಡಿಯೋನ ಇನ್ಹಾನ್ಸ್ ಮಾಡೋದು ಹೆಂಗಂತ ನಾನು ಸಿಂಪಲ್ ಆಗಿ ಹೇಳ್ತೇನೆ ನೋಡ್ರಿ. ಈಗ ಹೆಂಗಿದ್ರು ನನ್ನ ಆಡಿಯೋ ಒಳಗೆ ನಾಯ್ಸ್ ಇಲ್ಲ. ಅಕಸ್ಮಾತ್ ಏನಾರ ನಾಯ್ಸ್ ಇತ್ತ ಅಂದ್ರೆ ಸಿಂಪಲ್ ಆಗಿ ಏನು ಮಾಡ್ತೀರಿ, ನಾನು ಫಸ್ಟ್ ಇದನ್ನು ದೊಡ್ಡದು ಮಾಡ್ಕೊತೀನಿ. ಈಗ ಈ ಲೇಯರ್ ಸೆಕ್ಷನ್ನ ಈ ಥರ ದೊಡ್ಡದು ಮಾಡ್ಬೇಕಂದ್ರೆ ಕೀಬೋರ್ಡ್ ಒಳಗೆ ಇಲ್ಲಿ 1 ಐತಲ್ಲ 1 ನಂಬರ್, ಅದ್ರ ಪಕ್ಕ ಒಂದು ಬಟನ್ ಐತಿ. ಈ ಬಟನ್ ಹೆಸರು ಗೊತ್ತಿಲ್ಲ, ಇಲ್ಲಿ ಐಕನ್ನ ನಾನು ತೋರಿಸ್ತೇನೆ ನೋಡ್ರಿ. ಸೊ ಇದನ್ನ ಈ ಥರ ಈಗ ಮೌಸ್ ಕರ್ಸರ್ ಐತಲ್ಲ ಅದನ್ನು ಎದ್ರ ಮೇಲೆ ಇಟ್ಟು ನೀವು ಆ ಬಟನ್ ಕ್ಲಿಕ್ ಮಾಡ್ತಿರಲ್ಲ ಅದು ದೊಡ್ಡದಾಕತಿ. ಇದು ದೊಡ್ಡದಾಯ್ತು. ಇನ್ನೊಂದ್ಸತಿ ಕ್ಲಿಕ್ ಮಾಡಿ ಸಣ್ಣದಾಗತಿ. ಈಗ ಇದ ಮೌಸ್ ಕರ್ಸರ್ನ ನಾನು ಈ ಲೇಯರ್ ಮೇಲೆ ಇಟ್ಟು ಈಗ ಈ ಪ್ರೋಗ್ರಾಮ್ ಪ್ಯಾನಲ್ ಐತಲ್ಲ ಇದ್ರ ಮೇಲೆ ಇಟ್ಟು ಕ್ಲಿಕ್ ಮಾಡಿದೆ ಅಂದರೆ ಇದು ದೊಡ್ಡದಾಕತಿ. ಅದೇ ನಾನು ಈ ಇಫೆಕ್ಟ್ಸನ್ನು ಪ್ಯಾನಲ್ ಮೇಲೆ ಇಟ್ಟು ಕ್ಲಿಕ್ ಮಾಡಿದೆ ಅಂದರೆ ಇದು ದೊಡ್ಡದಾಕತಿ. ಓಕೆನಾ? ಸೊ ಈಗ ಇಲ್ಲೇ ನಾನು ಏನು ಮಾಡ್ತೇನೆ ಅಂದರೆ ಈ ಆಡಿಯೋ ಎಲ್ಲ ಫುಲ್ಲು ಸೆಲೆಕ್ಟ್ ಮಾಡ್ತೀನಿ. ಸೊ ಇವು ಒಂದಕ್ಕೂ ಈಗ ಈ ಆಡಿಯೋ ಆ್ಯಂಡ್ ಈ ವಿಡಿಯೋ ಎರಡು ಲಿಂಕ್ ಅದಾವೆ, ಅವನ್ನ ಎರಡೂ ಅನ್ಲಿಂಕ್ ಮಾಡಬೇಕು. ಯಾಕಂದ್ರೆ ಅನ್ಲಿಂಕ್ ಮಾಡೋದು ಯಾಕೆ ಇಂಪಾರ್ಟೆಂಟ್ ಅಂದರೆ ನಾನೀಗ ನೆಕ್ಸ್ಟ್ ಮಾಡಿದೆಪ್ಪ. ಈಗ ನೆಕ್ಸ್ಟ್ ಅಂದರೆ ಏನಂತ ಸಿಂಪಲಾಗಿ ಹೇಳ್ತೇನೆ ನೋಡ್ರಿ. ಈಗ 10 ಜನ ಹುಡುಗರು ಇರ್ತಾರೆ. ಈಗ 10 ಜನನು ತೊಗೊಂಬಂದು ಒಂದು ಚೀಲದಾಗ ಹಾಕಿ ಕಟ್ಟಿಬಿಟ್ಟೆ. ಸೊ ಅದು ಒಂದು ಚೀಲ ರೆಡಿ ಆಯಿತು. ಸೊ ಅದಕ್ಕೆ ನೆಕ್ಸ್ಟ್ ಅಂತ ಹೇಳ್ತಾರೆ. ಸೊ ಈಗ ನಾನೀಗ ಇವನ್ನೆಲ್ಲನೂ ಸೆಲೆಕ್ಟ್ ಮಾಡಿ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ
ಇಲ್ಲಿ ನೆಸ್ಟ್ ಅಂತ ಐತೆ ನೋಡ್ರಿ, ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಅದಕ್ಕೊಂದು ಹೆಸರು ಕೊಡ್ಬೋದು ನೆಸ್ಟ್ಗೆ. ಸೊ ನಾನೀಗ ಸಿಂಪಲಾಗಿ ಓಕೆ ಅಂತ ಕೊಡ್ತೀನಿ. ಸೊ ಈಗ ಇದು ಫುಲ್ ನೆಸ್ಟ್ ಆಯ್ತು. ಬಟ್ ನನಗೆ ಈಗ ಮ್ಯಾಗಿನ್ ಲೇಯರ್ ನೆಸ್ಟ್ ಆಗಬಾರ್ದಿತ್ತು, ಓನ್ಲಿ ಆಡಿಯೋ ಅಷ್ಟು ನೆಸ್ಟ್ ಆಗಬೇಕಿತ್ತು. ಸೊ ನಾನು ಏನು ಮಾಡ್ಬೇಕಂದ್ರೆ ಕಂಟ್ರೋಲ್ Z ಹೊಡೆದು ಮೊದಲು ಹೆಂಗಿತ್ತು ಹಂಗೆ ಮಾಡ್ತೀನಿ. ಸೊ ನಾನು ಫಸ್ಟ್ ಎಲ್ಲಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇವೆಲ್ಲ ಒಂದಕ್ಕೊಂದು ಲಿಂಕ್ ಅದಾವೆ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ಈ ಆಡಿಯೋ ಇದ್ರ ಜೊತೆ ಲಿಂಕ್ ಐತಿ. ಸೊ ನಾನು ಈ ಆಡಿಯೋಕ್ಕೆ ಇದಕ್ಕೆ ಏನ ಮಾಡಿದ್ರೆ ಈ ಆಡಿಯೋಕ್ಕೂ ವರ್ಕ್ ಆಕತಿ. ಸೊ ಹಂಗಾಗಬಾರ್ದಂದ್ರೆ ಅಷ್ಟು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಇಲ್ಲೇ ಅನ್ಲಿಂಕ್ ಅಂತ ಐತಿ. ಸೊ ಅನ್ಲಿಂಕ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಈ ಸೆಕ್ಷನ್ ಬೇರೆ ಆಕತಿ, ಈ ಲೇಯರ್ ಸೆಕ್ಷನ್ ಬೇರೆ ಆಕತಿ. ಸೊ ನಾನೀಗ ಈ ಕೆಳಗಿಂದ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಇಲ್ಲೇ ನೆಕ್ಸ್ಟ್ ಅಂತ ಐತಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕೊಟ್ರೆ ಸಾಕು. ಸೊ ಈಗ ಅದು ಒಂದು ಅಷ್ಟು ಲೇಯರ್ಸ್ ಹೋಗಿ ಒಂದು ಲೇಯರ್ ಒಳಗೆ ಕನ್ವರ್ಟ್ ಆಯ್ತು. ಸೊ ನಾನು ಏನೇ ಮಾಡಿದ್ರು ಎಲ್ಲ ಲೇಯರ್ಗೂ ಅಪ್ಲೈ ಆಕತಿ, ಎಲ್ಲ ಆಡಿಯೋ ಲೇಯರ್ಗೂ ಅಪ್ಲೈ ಆಕತಿ. ನಾನು ಈ ಒಂದೇ ಲೇಯರ್ ಒಳಗೆ ಕೆಲಸ ಮಾಡಿದ್ರು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದೆ ಅಂದ್ರೆ ಅದ್ರೊಳಗೆ ಎಲ್ಲ ಲೇಯರ್ಸ್ ಇರ್ತಾವೆ. ಆಡಿಯೋದು ಸಪ್ರೇಟ್ ಏನೇನು ಲೇಯರ್ಸ್ ಇರ್ತಾವಲ್ಲ ಅವೆಲ್ಲ ಇದ್ರೊಳಗೆ ಇರ್ತಾವೆ. ಓಕೆನಾ? ಸೊ ಇಲ್ಲಿ ನೋಡ್ಬೋದು ನೀವು ಪ್ಯಾನಲ್ಸ್ 2 ಪ್ಯಾನಲ್ ಇದಾವೆ. ಸೊ ಈ ಪ್ಯಾನಲ್ನ ನಾನು ಕಾಟ್ ಹೊಡೆದು ರಿಮೂವ್ ಮಾಡ್ತೀನಿ. ಓಕೆ, ಇದಕ್ಕೆ ಈಗ ಆಡಿಯೋನ ಎನ್ಹಾನ್ಸ್ ಮಾಡಬೇಕು. ಫಸ್ಟು ಎಸೆನ್ಷಿಯಲ್ ಸೌಂಡ್ ಅಂತ ಬರ್ರಿ. ಇಲ್ಲಿ ನಿಮ್ಗೆ ಫಸ್ಟಿಗೆ ಹಿಂಗೆ ಈ ಥರ ಏನಾರ ಕಾಣಿಸಕತ್ರೆ ಡೈಲಾಗ್ ಅಂತ ಇರ್ತೈತಿ. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಎನ್ಹಾನ್ಸ್ ಅಂತ ಆಪ್ಷನ್ ಇರ್ತೈತಿ. ಇದನ್ನು ಕ್ಲಿಕ್ ಮಾಡಿ ನೀವು ಆಟೋಮೆಟಿಕ್ಕಾಗಿ ಎನ್ಹಾನ್ಸ್ ಕೂಡ ಮಾಡ್ಬೋದು. ಓಕೆನಾ? ಅದು ಆಟೋಮೆಟಿಕ್ಕಾಗಿ ನಿಮ್ಮ ಆಡಿಯೋನ ಎನಲೈಸ್ ಮಾಡಿ ಅದ್ರ ಪ್ರಕಾರ ಅದು ಎನ್ಹಾನ್ಸ್ ಮಾಡ್ತೈತಿ. ಬ್ಯಾಕ್ಗ್ರೌಂಡ್ ನಾಯ್ಸ್ ರಿಮೂವ್ ಮಾಡೋದು ಅಥವಾ ಅದೆಲ್ಲ ಅದು ಮಾಡ್ತೈತಿ. ಬಟ್ ನನಗೀಗ ಅದು ಬೇಡ. ಸೊ ನಾನು ಇದನ್ನು ಆಫ್ ಮಾಡ್ತೀನಿ. ಓಕೆನಾ? ಈಗ ನಿಮ್ಗೆ ನಾಯ್ಸ್ ಕ್ಯಾನ್ಸಲೇಷನ್ ಏನಾರ ಬೇಕಂದ್ರೆ ಸಿಂಪಲ್ ಇಲ್ಲೇ ಪ್ರಿಸೆಟ್ಸ್ ಇರ್ತಾವೆ. ಪ್ರಿಸೆಟ್ ಮೇಲೆ ಕಸ್ಟಮ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ ಕ್ಲೀನ್ ಅಪ್ ನಾಯ್ಸ್ ಡೈಲಾಗ್ ಅಂತ ಹೊಡೆದ್ರೆ ಸಾಕು. ನಿಮ್ಮ ಆಡಿಯೋ ಬ್ಯಾಕ್ಗ್ರೌಂಡ್ ಏನಾರ ನಾಯ್ಸ್ ಇತ್ತಂದ್ರೆ ಅದು ಕಂಪ್ಲೀಟ್ಲಿ ಕ್ಲೀನ್ ಆಕತಿ. ಅದನ್ನು ಸ್ವಲ್ಪ ಮಾಡಿಫೈ ಮಾಡ್ಬೇಕಂದ್ರೆ ನೀವಿಲ್ಲಿ ರಿಪೇರ್ ಅಂತ ಐತಲ್ಲ, ಇದರೊಳಗೆ ರೆಡ್ಯೂಸ್ ನಾಯ್ಸ್ ಐತಲ್ಲ, ಇದನ್ನು ಇನ್ಕ್ರೀಸ್ ಮಾಡಿದ್ರೆ ಸಾಕು ನಾಯ್ಸು ರೆಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಕತಿ. ಜಾಸ್ತಿ ಏನಾರ ಇನ್ಕ್ರೀಸ್ ಮಾಡಿಬಿಟ್ರೆ ನಿಮ್ಮ ವಾಯ್ಸ್ ಟೋನ್ ಕೂಡ ಸ್ವಲ್ಪ ಚೇಂಜ್ ಆಕತಿ. ಒಂಥರ ನಿಮಗೂ ಇಷ್ಟ ಆಗಂಗಿಲ್ಲ, ಆ ಥರ ಅದು ವಾಯ್ಸ್ ಟೋನ್ ಬರೋಕ್ಕೆ ಸ್ಟಾರ್ಟ್ ಆಗತಿ. ಬಟ್ ನನ್ನ ಇದು ಆ್ಯಂಡ್ ಇನ್ನೊಂದು ರೆಡ್ಯೂಸರ್ ರಂಬಲ್ ಅಂತ ಇರ್ತೈತಿ. ಇದು ಕೂಡ ಸ್ವಲ್ಪ ರಂಬಲ್ ಥರ, ಅದನ್ನು ಹೆಂಗೆ ಹೇಳೋದು ಗೊತ್ತಿಲ್ಲ. ಬಟ್ ಇದು ಒಂಥರ ನಾಯ್ಸ್ ಕ್ಯಾನ್ಸಲ್ ಮಾಡೋದು ಅನ್ಕರಿ. ಓಕೆನಾ? ಇದನ್ನ ಇನ್ಕ್ರೀಸ್ ಮಾಡಿದ್ವಿ ಅಂದರೆ ಅದು ಕೂಡ ನಾಯ್ಸ್ ಒಳಗೆ ಇನ್ನೊಂದು ಥರ ವೆರೈಟಿ ಇರುತ್ತೆ, ಅದು ಕೂಡ ಕಡಿಮೆ ಆಕತಿ. ಸೊ ಈ ಥರ ನಮ್ಗೆ ಇಲ್ಲಿ ಆಪ್ಷನ್ಸ್ ಇರ್ತಾವೆ. ಸೊ ನಂಗೆ ಇದು ಕೂಡ ಬೇಡ, ಯಾಕಂದರೆ ನನ್ನ ಆಡಿಯೋ ಒಳಗೆ ಆಫಿಷಿಯಲಿ ಯಾವುದೇ ಥರದ್ದು ನಾಯ್ಸ್ ಇಲ್ಲ. ಹಾಗಾಗಿ ಸೊ ನಂಗೆ ಇದೆಲ್ಲ ಅವಶ್ಯಕತೆ ಇಲ್ಲ. ಸೊ ಇಲ್ಲೇ ನಾಯ್ಸ್ ಕ್ಯಾನ್ಸಲೇಷನ್ ಅದೆಲ್ಲ ಏನು ಮಾಡೋದು ಬೇಡ. ಸೊ ನಾನೀಗ ಇಲ್ಲಿ ಏನು ಮಾಡ್ತೀನಿ, ಇಫೆಕ್ಟ್ಸ್ ಅಂತ ಐತಿ, ಇದ್ರೊಳಗೆ 2 ಪ್ರಿಸೆಟ್ಸ್ನ ಅಪ್ಲೈ ಮಾಡಬೇಕು. ಸೊ ನಾನು ಫಸ್ಟು ಪ್ಯಾರಾಮೆಟ್ರಿಕ್ ಅಂತ ಒಂದು ಈಕ್ವಲೈಸರ್ ಬರ್ತೈತಿ. ಸೊ ಇದನ್ನು ಈ ಥರ ಡ್ರ್ಯಾಗ್ ಮಾಡಿ ಈ ಆಡಿಯೋ ಮೇಲೆ ಬಿಟ್ಟೆ. ಸೊ ಈಗ ನಾನು ಇಲ್ಲೇ ಇಫೆಕ್ಟ್ ಕಂಟ್ರೋಲ್ ಒಳಗೆ ಬಂದರೆ ಆ ಪ್ರಿಸೆಟ್ ನಮ್ಗೆ ಇಲ್ಲೇ ಶೋ ಆಕತಿ. ಇಲ್ಲಿ ನಾನು ಎಡಿಟ್ ಬಟನ್ ಕ್ಲಿಕ್ ಮಾಡಿ ಇಲ್ಲೇ ಡಿಫಾಲ್ಟ್ ಐತಿ, ಇದನ್ನು ಕ್ಲಿಕ್ ಮಾಡಿ ಇಲ್ಲೇ ವೋಕಲ್ ಎನ್ಹಾನ್ಸರ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಅದು ಆಟೋಮೆಟಿಕ್ಕಾಗಿ ನಮ್ಮ ಆಡಿಯೋ ಇರ್ತೈತಲ್ಲ ಅದ್ರ ವೋಕಲ್ನ ನೀಟಾಗಿ ಎನ್ಹಾನ್ಸ್ ಮಾಡ್ತೈತಿ. ನಮ್ಗೆ ಏನಾರ ಸ್ವಲ್ಪ ಆಡಿಯೋ ಒಳಗೆ ಬೇಸ್ ಬೇಕಂದ್ರೆ ಇಲ್ಲೇ ಎಲ್ ಅಂತ ಐತಲ್ಲ, ಇದನ್ನ ಇನ್ಕ್ರೀಸ್ ಮಾಡಿದರೆ ಸಾಕು, ಸ್ವಲ್ಪ ಬೇಸ್ ಬರ್ತೈತಿ. ಓಕೆನಾ? ಬಟ್ ನನಗೆ ಅದೇನು ಬೇಡ. ಸೊ ನಾನು ಕಂಟ್ರೋಲ್ Z ಹೊಡೆದು ಮೊದಲಂಗಿತ್ತು ಹಂಗೆ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಇಫೆಕ್ಟ್ಸು, ಇದರೊಳಗೆ ಇನ್ನೊಂದು ಮಲ್ಟಿ ಬ್ಯಾಂಡ್ ಕಂಪೋಸರು, ಈ ಪ್ರೀಸೆಟ್ಟು ಇದನ್ನು ತೊಗೊಂಬಂದು ಈ ಆಡಿಯೋ ಮೇಲೆ ಅಪ್ಲೈ ಮಾಡ್ತೀನಿ. ಈಗ ಅಗೇನ್ ನಾನು ಇಫೆಕ್ಟ್ ಕಂಟ್ರೋಲ್ ಒಳಗೆ ಬಂದೆ ಅಂದರೆ ಇಲ್ಲೇ ಮಲ್ಟಿ ಬ್ಯಾಂಡ್ ಕಂಪೋಸರ್ ಅಂತ ಐತಿ, ಇದ್ರ ಮೇಲೆ ಎಡಿಟ್ ಅಂತ ಐತಿ, ಇದನ್ನು ಕ್ಲಿಕ್ ಮಾಡಿ ಇಲ್ಲೇ ಡಿಫಾಲ್ಟ್ ಕ್ಲಿಕ್ ಮಾಡಿ ಬ್ರಾಡ್ಕಾಸ್ಟ್ ಅಂತ ಕ್ಲಿಕ್ ಮಾಡಿದೆ ಅಂದರೆ ಇದು ಯಾವ ಥರ ವರ್ಕ್ ಆಕತ್ತೆ ಅಂದರೆ, ನಾನು ಮಾತಾಡಬೇಕಾದ್ರೆ ಒಂದೊಂದ್ಸತಿ ಹೈ ಪಿಚ್ ಒಳಗೆ ಮಾತಾಡಿರ್ತೀನಿ, ಒಂದೊಂದ್ಸತಿ ಲೋ ಪಿಚ್ ಒಳಗೆ ಮಾತಾಡಿರ್ತೀನಿ. ಅದನ್ನೆಲ್ಲನೂ ಅದು ಒಂದು ಲೆವೆಲ್ ಮಾಡ್ತೈತಿ. ಈಗ ನಾನು ಒಂದ್ಸತಿ ಪ್ಲೇ ಮಾಡಿ ತೋರಿಸ್ತೀನಿ. ಟಾರ್ಚ್ ತರ ಕಾಣೋ ಈ ಲೈಟ್ ಇಂದ ಮಸ್ತ್ ಸಿನಿಮ್ಯಾಟಿಕ್ ವಿಡಿಯೋಸ್ ಶೂಟ್ ಮಾಡಬಹುದು. ಸೊ ತುಂಬಾ ಈಸಿ ಮೆಥಡ್ ಒಳಗೆ ಆಡಿಯೋನ ಲೈಟಾಗಿ ಎನ್ಹಾನ್ಸ್ ಮಾಡಿ ನಮಗೆ ಬೇಕಾಗಿರೋ ಥರ ನಾವು ಮಾಡಿಫೈ ಮಾಡಿದ್ವಿ. ಈಗ ನಮ್ಮ ನೆಕ್ಸ್ಟ್ ಕೆಲಸ ಏನಂದ್ರೆ ನಮ್ಮ ವಿಡಿಯೋ ಪ್ರಕಾರ ಬಿ ರೋಲ್ಸ್ ಆ್ಯಡ್ ಮಾಡೋದು. ಓಕೆನಾ? ಟಾರ್ಚ್ ತರ ಕಾಣೋ ಈ ಲೈಟ್ ಇಂದ ಮಸ್ತ್ ಸಿನಿಮ್ಯಾಟಿಕ್ ವಿಡಿಯೋಸ್ನ ಶೂಟ್ ಮಾಡಬಹುದು. ಟಾರ್ಚ್ ಥರ ಕಾಣೋ ಈ ಲೈಟ್ನ ಮಸ್ತ್ ಸಿನಿಮೆಟಿಕ್ ವಿಡಿಯೋಸ್ ಒಳಗೆ ಶೂಟ್ ಮಾಡ್ಬೋದು ಅಂತ ಹೇಳಿದೆ. ಸೊ ನಾನೀಗ ಆ ಟಾರ್ಚಿಂದು ಬಿ ರೋಲ್ ಹಾಕಬೇಕು. ಸೊ ಸಿಂಪಲ್ ನಾನು ಇಲ್ಲಿ ಬರ್ತೀನಿ. ಸಿಂಪಲ್ ನಾನು ನನ್ನ ಫೋಲ್ಡರ್ ಒಳಗೆ ಬಂದೆ ಅಂದರೆ ಇಲ್ಲೇ ಬಿ ರೋಲ್ಸ್ ಇರ್ತಾವೆ. ಸೊ ಅದಕ್ಕೆ ಬೇಕಾಗಿರೋ ಎಲ್ಲ ಫುಟೇಜಸ್ ಇಲ್ಲಿ ನಮ್ಗೆ ಇರ್ತಾವೆ. ಈ ವಿಡಿಯೋ ನೋಡೋಣ್ರಿ. ಓಕೆ, ಈ ವಿಡಿಯೋ ಯೂಸ್ ಮಾಡೋಣ. ನಾನು ಹಿಂಗೆ ಕೈ ಮೇಲೆ ಎತ್ತೀನಿ, ಟಾರ್ಚ್ ಸಡನ್ನಾಗಿ ಈ ಥರ ತೋರಿಸ್ಯಾನ ಸ್ಕ್ರೀನ್ ಒಳಗೆ. ಸೊ ನಾನು ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಪ್ರಾಜೆಕ್ಟ್ ಅಂತ ಐತಲ್ಲ ಇದ್ರೊಳಗೆ ತೊಗೊಂಬಂದು ಬಿಟ್ಬಿಡ್ತೀನಿ. ಈಗ ಇದನ್ನು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದೆಪ್ಪ. ಸೋರ್ಸ್ ಪ್ಯಾನಲ್ ಈ ಕಡೆ ಐತಿ, ಇಲ್ಲಿ ಇಟ್ಕೊಳ್ಳೋಣ್ರಿ. ಸೊ ನಾನು ವಿಡಿಯೋ ಒಳಗೆ ಹೇಳಿದ್ದೆ ಸೋರ್ಸ್ ಪ್ಯಾನಲ್ ಇರ್ತೈತಿ, ನಮಗೆ ಯಾವ ಕ್ಲಿಪ್ ಬೇಕೋ ಅದನ್ನು ನಾವು ಮ್ಯಾನ್ಯುವಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಅಂದರೆ
ಟೈಮ್ ಲೈನ್ ಒಳಗೆ ಇಡ್ಬೋದು. ಅದ್ರದ್ದು ಆಡಿಯೋ ಬೇಕಾ ಅಥವಾ ವಿಡಿಯೋ ಬೇಕಾ ಅಥವಾ ಸಪ್ರೇಟ್ ಕ್ಲಿಪ್ ಬೇಕಾ ಅದೆಲ್ಲ ನಾವು ಇಲ್ಲೇ ತೊಗೋಬೋದು. ಸೊ ಅದು ಯಾವ ಥರ ವರ್ಕ್ ಆಕತ್ತೆ ಅಂದರೆ, ಸೊ ನನಗೀಗ ಯಾವ ಕ್ಲಿಪ್ ಬೇಕಂತ ನಾನು ಫಸ್ಟ್ ಸೆಲೆಕ್ಟ್ ಮಾಡ್ಕೊತೀನಿ, ಪ್ಲೇ ಮಾಡಿ. ಓಕೆ, ನನಗೆ ಈ ಕ್ಲಿಪ್ ಓಕೆ ಅನ್ನಿಸ್ತು. ಪ್ಲೇ ಮಾಡಿದರೆ ಸಾಕು, ಅದು ಈ ಥರ ನಾನು ಕೈ ತೊಗೊಂಬರ್ತೇನೆ ಮೇಲೆ. ಸೊ ನಾನು ಏನು ಮಾಡ್ತೇನೆ ಅಂದರೆ ಇದನ್ನ ಈ ಥರ ಹಿಂದಿಟ್ಟು ಟೈಮ್ ಲೈನ್ನ ಇಲ್ಲೇ ಒಂದು ಆಪ್ಷನ್ ಬರ್ತೈತೆ ನಿಮ್ಗೆ, ಇನ್ನು ಅಥವಾ ಔಟು, ಇನ್ ಆ್ಯಂಡ್ ಔಟ್ ಅಂತ ಇರ್ತೈತಿ. ಸೊ ಈಗ ಮಾರ್ಕ್ ಇನ್ನಿಗೆ ಶಾರ್ಟ್ಕಟ್ ಕೀ ಏನು ಐ ಬಟನು. ಸೊ ಐ ಕ್ಲಿಕ್ ಮಾಡಿದರೆ ಅದು ಸೆಲೆಕ್ಟ್ ಆಯಿತು. ನಾನೀಗ ಪ್ಲೇ ಮಾಡಿದೆ, ಮೇಲೆ ಬಂತು. ಸೊ ನಾನು ತೋರಿಸಿದೆ. ಸೊ ಇಲ್ಲಿ ಮಟ್ಟ ನನಗೆ ಬೇಕು. ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಐತಿ, ಮಾರ್ಕ್ ಔಟ್ ಅಂತ. ಇದನ್ನು ಕೂಡ ನಾವು ಕ್ಲಿಕ್ ಮಾಡ್ಬೋದು. ಸೊ ನಾನು ಇದನ್ನು ಕ್ಲಿಕ್ ಮಾಡಿದರೆ ಇದಿಷ್ಟು ಪಾರ್ಟ್ ಸೆಲೆಕ್ಟ್ ಆಯ್ತು. ಅದ್ರ ಶಾರ್ಟ್ಕಟ್ ಕೀ ಏನೈತಿ ಹೇಳ್ರಿ, ಓ ಅಂತ ಐತಿ. ಸೊ ಮಾರ್ಕ್ ಇನ್ನಿಗೆ ಐ, ಮಾರ್ಕ್ ಔಟ್ಗೆ ಓ ಅಂತ ಇರ್ತೈತಿ. ಓಕೆನಾ? ಸೊ ಈಗ ನಾನು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದೆ ಅಂದ್ರೆ ಆಡಿಯೋ ಜೊತೆಗೆ ವಿಡಿಯೋ ಕೂಡ ಬರ್ತೈತಿ. ಓಕೆನಾ? ಬಟ್ ನನಗೆ ಆಡಿಯೋ ಬೇಡ, ಓನ್ಲಿ ವಿಡಿಯೋ ಅಷ್ಟೇ ಬೇಕು. ಸೊ ನಾನು ಇಲ್ಲೇ ವಿಡಿಯೋದು ಐಕಾನ್ ಐತಿ, ಇದನ್ನ ಅಷ್ಟೇ ತೊಗೊಂಬಂದೆ ಅಂದ್ರೆ ಸಾಕು, ಬರೀ ವಿಡಿಯೋ ಅಷ್ಟೇ ಬರ್ತೈತಿ. ಅಕಸ್ಮಾತ್ ನನಗೆ ವಿಡಿಯೋ ಬೇಡ, ಓನ್ಲಿ ಆಡಿಯೋ ಅಷ್ಟೇ ಬೇಕು, ಅವಾಗ ಏನು ಮಾಡಬೇಕು, ಇಲ್ಲಿ ಆಡಿಯೋ ಕ್ಲಿಪ್ ಐತಲ್ಲ, ಆಡಿಯೋದು ಐಕಾನು, ಅದನ್ನು ತೊಗೊಂಬಂದು ಹಿಂಗೆ ಡ್ರ್ಯಾಗ್ ಮಾಡಿದರೆ ಸಾಕು, ಬರೀ ಆಡಿಯೋ ಅಷ್ಟೇ ಬರ್ತೈತಿ. ಅಕಸ್ಮಾತ್ ಎರಡು ಬೇಕಂದ್ರೆ ಡೈರೆಕ್ಟ್ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಬೋದು. ಸೊ ಗೊತ್ತಾಯ್ತಲ್ಲ ನಿಮ್ಗೆ ಈ ಸೋರ್ಸ್ ಪ್ಯಾನಲಿನ ಕೆಲಸ ಏನಂತ. ಸೊ ನನಗೀಗ ಆಡಿಯೋ ಬೇಡ, ಓನ್ಲಿ ವಿಡಿಯೋ ಅಷ್ಟೇ ಬೇಕು. ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ತೊಗೊಂಬರ್ತೀನಿ. ಇವಾಗ ಪ್ಲೇ ಮಾಡಿ ನೋಡನ್ರಿ. ಟಾರ್ಚ್ ತರ ಕಾಣೋ ಈ ಲೈಟ್ ಇಂದ ಮಸ್ತ್ ಸಿನಿಮ್ಯಾಟಿಕ್ ವಿಡಿಯೋಸ್ನ ಶೂಟ್ ಮಾಡ್ಬೋದು. ಇಲ್ಲಿ ಭಾಳ ಸಣ್ಣದಾಯ್ತು. ಸೊ ನಾನು ಇದನ್ನ ಇಲ್ಲಿ ಮಟ್ಟ ಡ್ರ್ಯಾಗ್ ಮಾಡ್ತೀನಿ. ಈ ಥರ ಡ್ರ್ಯಾಗ್ ಮಾಡಿದ್ರೆ ಸಾಕು. ಸೊ ಅದು ಅಲ್ಲಿ ಬಂದು ಕುಂತು ಬಿಡ್ತೈತಿ. ಟಾರ್ಚ್ ತರ ಕಾಣೋ ಈ ಲೈಟ್ ಇಂದ ಮಸ್ತ್ ಸಿನಿಮ್ಯಾಟಿಕ್ ವಿಡಿಯೋಸ್ನ ಶೂಟ್ ಮಾಡ್ಬೋದು. ಇದ್ರಾಗ ಟೋಟಲ್ 20 ಗೋಬೋ ಫಿಲ್ಟರ್ಸ್ ಬರ್ತಾವೆ. ಇದ್ರಾಗ 20 ಗೋಬೋ ಫಿಲ್ಟರ್ಸ್ ಬರ್ತಾವ ಅಂತ ಹೇಳಿದೆ. ಸೊ ನಾನು ಆ ಗೋಬೋ ಫಿಲ್ಟರ್ಸ್ನ ಇಲ್ಲಿ ತೋರಿಸ್ಬೇಕಪ್ಪ. ಸೊ ನಾನು ಏನು ಮಾಡ್ತೇನೆ, ಮತ್ತೆ ಬಿ ರೋಲ್ಸ್ ಒಳಗೆ ಹೋದೆ ಅಂದರೆ ಆ ಗೋಬೋ ಫಿಲ್ಟರ್ಸ್ನ ಎಲ್ಲಿ ತೋರಿಸೇನಿ ಅದನ್ನು. ಸೊ ಆ ಗೋಬೋ ಫಿಲ್ಟರ್ಸ್ ಎಲ್ಲ ಇಲ್ಲಿ ಅದಾವು. ಎಲ್ಲ ಫಿಲ್ಟರ್ಸ್ನ ನಾನು ಈ ವಿಡಿಯೋ ಒಳಗೆ ತೋರಿಸೇನಿ. ಓಕೆ, ಈ ವಿಡಿಯೋನ ನಾನು ಡ್ರ್ಯಾಗ್ ಮಾಡಿ ಇಲ್ಲಿ ಪ್ರಾಜೆಕ್ಟ್ ಪ್ಯಾನಲ್ ಐತಲ್ಲ ಇದ್ರೊಳಗೆ ತೊಗೊಂಬಂದು ಬಿಟ್ಬಿಡ್ತೀನಿ. ಈಗ ಈ ವಿಡಿಯೋ ಮೇಲೆ ಡಬಲ್ ಕ್ಲಿಕ್ ಮಾಡಿ ನನಗೆ ಯಾವ ಕ್ಲಿಪ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇದ್ರೊಳಗೆ ನಾನು ಆ್ಯಕ್ಚುಲಿ ಭಾಳಷ್ಟು ಹಿಡ್ಕೊಂಡೀನಿ, ಇದೇ ಕ್ಲಿಪ್ನ ಅಲ್ಲಿ ಹಾಕ್ಬಿಡ್ತೀನಿ. ಸೊ ಇಲ್ಲಿ ಮಾರ್ಕ್ ಇನ್ ಐತಿ, ಇದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊತೀನಿ. ಎಲ್ಲಿ ಮಟ್ಟ ಬೇಕು ವಿಡಿಯೋನ ಪ್ಲೇ ಮಾಡ್ತೀನಿ. ಓಕೆ, ಇಲ್ಲಿ ಮಟ್ಟ ಇರಲಿ. ಈಗ ಮಾರ್ಕ್ ಔಟ್ ಅಂದ್ರೆ ಶಾರ್ಟ್ಕಟ್ ಕೀ ಓ ಅಂತಾನು ಕ್ಲಿಕ್ ಮಾಡ್ಬೋದು. ಸೊ ಈಗ ನಾನು ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಹಾಕ್ತೀನಿ. ಇದ್ರಾಗ ಟೋಟಲ್ 20 ಗೋಬೋ ಫಿಲ್ಟರ್ಸ್ ಬರ್ತಾವೆ. ಇಲ್ಲಿ ಮಟ್ಟ ಇಡೋಣ, ಇಷ್ಟು ಇಡೋಣ. ಫಸ್ಟ್ ನಂದು ಫೇಸ್ ಕೂಡ ಕಾಣ್ಬೇಕಲ್ಲ, ಹಂಗಾಗಿ. ಆ್ಯಂಡ್ ಅವಾಗ ಕಂಟ್ರೋಲ್ ಎಸ್ ಬಟನ್ ಹೊಡೋದು ಸೇವ್ ಮಾಡ್ಕೊತ ಇರ್ರಿ. ಯಾಕಂದರೆ ಪ್ರೀಮಿಯರ್ ಪ್ರೋ ಯಾವಾಗ ಕ್ರ್ಯಾಶ್ ಆಗತ್ತೆ ಅಥವಾ ನಿಮ್ಮ ಮನೆ ಕರೆಂಟ್ ಯಾವಾಗ ಹೋಗತ್ತೆ ಅಥವಾ ಯಾರಿಗೆ ಗೊತ್ತು ಏನು ಬೇಕಾದ್ರೂ ಆಗ್ಬೋದಲ್ಲ. ಸೊ ಅವಾಗ ಕಂಟ್ರೋಲ್ ಎಸ್ ಹೊಡ್ಕೊಂತ ಇರೋದನ್ನ ರೂಢಿ ಮಾಡ್ಕೊರಿ. ನಿಮ್ಗೂ ಗೊತ್ತಿಲ್ದಂಗೆ ನೀವು ಕಂಟ್ರೋಲ್ ಎಸ್ ಬಟನ್ ಹೊಡಿತಾ ಇರಬೇಕು. ಆ ಥರ ನೀವು ಪ್ರಿಪೇರ್ ಆಗಬೇಕು. ಓಕೆನಾ? ಮಾಡ್ಬೋದು. ಇದ್ರಾಗ ಟೋಟಲ್ 20 ಗೋಬೋ ಫಿಲ್ಟರ್ಸ್ ಬರ್ತಾವೆ. ಸೊ ಇಲ್ಲಿಂದ ನಮ್ಮ ಬಿ ರೋಲ್ಸ್ ಬರಲಿ. 20 ಗೋಬೋ ಫಿಲ್ಟರ್ಸ್ ಬರ್ತಾವೆ. ಆ ಫಿಲ್ಟರ್ಸ್ ಯೂಸ್ ಮಾಡ್ಕೊಂಡು ಸಿಂಪಲ್ ಆಗಿರೋ ನಿಮ್ಮ ವಿಡಿಯೋ ಸೊ ನನಗೆ ಇಲ್ಲಿ ಮಟ್ಟ ಇರಲಿ. ಈ ಪಾರ್ಟ್ನ ರಿಮೂವ್ ಮಾಡ್ತೀನಿ. ಸೊ ಬ್ಯಾಕ್ ಸ್ಪೇಸ್ ಹೊಡೆದು ರಿಮೂವ್ ಮಾಡಿದೆ. ಸಿಂಪಲ್ ಆಗಿರೋ ನಿಮ್ಮ ವಿಡಿಯೋ ಬ್ಯಾಕ್ಗ್ರೌಂಡ್ನ ಇನ್ನೂ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡ್ಬೋದು. ಇನ್ನೂ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡೋದು ಅಂದಿದ್ದೆ. ಸೊ ನಾನು ಒಂದು ಮಸ್ತ್ ಒಂದು ವಿಡಿಯೋನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ವಿಡಿಯೋನ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಬುಕ್ ಓದೋದೊಂದು ಕ್ಲಿಪ್ ಐತಿ. ಇದೇ ಕ್ಲಿಪ್ನ ನಾವು ಯೂಸ್ ಮಾಡೋಣ್ರಿ. ಇದನ್ನು ಡ್ರ್ಯಾಗ್ ಮಾಡಿ ಈ ಸೋರ್ಸ್ ಅನ್ನೋ ಪ್ಯಾನಲ್ ಒಳಗೆ ತೊಗೊಂಬಂದ್ಬಿಡ್ತೀನಿ. ಸೊ ನಾನು ಇದನ್ನ ದೊಡ್ಡದು ಮಾಡ್ಕೊತೀನಿ. ಅದೇ ಆ ಬಟನ್ ಕ್ಲಿಕ್ ಮಾಡಿ ಈಗ ನನಗೆ ಯಾವ ಕ್ಲಿಪ್ ಬೇಕು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಈ ಕ್ಲಿಪ್ ಸೆಲೆಕ್ಟ್ ಮಾಡ್ಕೊತೀನಿ. ಈ ಥರ ಪ್ಲೇ ಮಾಡಿ ಇಷ್ಟು ಸಾಕು. ಈಗ ನಾನು ಆ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತೊಗೊಂಬಂದು ಇಡ್ತೀನಿ. ಸೊ ಎಷ್ಟು ಬೇಕು ಇದನ್ನ ಈ ಥರ ಡ್ರ್ಯಾಗ್ ಮಾಡ್ತೀನಿ. ಈಗ ಪ್ಲೇ ಮಾಡೋಣ್ರಿ. ಮಾಡ್ಕೊಂಡು ಸಿಂಪಲ್ ಆಗಿರೋ ನಿಮ್ಮ ವಿಡಿಯೋ ಬ್ಯಾಕ್ಗ್ರೌಂಡ್ನ ಇನ್ನೂ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡ್ಬೋದು. ಈಗ ನಮ್ಗೆ ಒಂದು ಪ್ರಾಬ್ಲಮ್ ಬರತೈತಿ. ಏನು ಹೇಳ್ರಿ, ಈಗ ಈ ವಿಡಿಯೋ ಪ್ಲೇ ಆಗೈತೆ ಮೇಲೆ ಅದ್ರ ಹಿಂದೂ ಒಂದು ವಿಡಿಯೋ ಐತಲ್ಲ ಅದು ಕಾಣಿಸತೈತಿ. ನಮ್ಗೆ ಅದ್ರ ಹಿಂದಿನ ವಿಡಿಯೋ ಕಾಣಿಸ್ಬಾರ್ದು, ಬಟ್ ಆಡಿಯೋ ಕೂಡ ಹೋಗಬಾರ್ದು. ಅವಾಗ ಏನು ಮಾಡ್ಬೇಕಂದ್ರೆ ನಾನು ಈ ಥರ ಝೂಮ್ ಹಾಕ್ಯಂತಾನೆ. ಫಸ್ಟು ಇದು ಟೈಮ್ ಲೈನಿಂದ ಒಂದು ಕರ್ಸರ್ ಐತಲ್ಲ ಉದ್ದಂದು, ಇದನ್ನು ಡ್ರ್ಯಾಗ್ ಮಾಡಿ ಕರೆಕ್ಟ್ ಈ ಲೈನ್ಗೆ ಇಡ್ತೇನೆ. ಸೊ ಇಲ್ಲೇ ಕ್ಲಿಕ್ ಮಾಡಿ ರೇಸರ್ ಟೂಲ್ ತೊಗೊಂಡು ಇಲ್ಲೇ ಕರೆಕ್ಟಾಗಿ ಕಟ್ ಮಾಡ್ತೀನಿ. ಕಟ್ ಮಾಡಿದ್ನೆ
ಈಗ ಈ ಪಾರ್ಟ್ ಏನು ಮಾಡ್ಬೇಕಂದ್ರೆ ಹೈಡ್ ಮಾಡಬೇಕು. ಯಾವ ಥರ ಅಂದರೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲೇ ಎನಬಲ್ ಅಂತ ಇರ್ತೈತಿ, ಇದನ್ನ ಆನ್ ಮಾಡಿದರೆ ಸಾಕು, ಅದು ಹಿಂದಿಂದ ಹೈಡ್ ಆಗಿಬಿಡ್ತೈತಿ. ಮತ್ತೆ ಯಾವಾಗಾರ ನಮಗೆ ಫ್ಯೂಚರ್ನಾಗ ಬೇಕು ಅನ್ನಿಸ್ತಂದ್ರೆ ಅಗೇನ್ ನಾನು ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲೇ ಎನಬಲ್ ಅಂತ ಐತಿ, ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಮತ್ತೆ ವಾಪಸ್ ಬಂದುಬಿಡ್ತೈತಿ. ಸೊ ಇದು ಅಡ್ವಾಂಟೇಜ್ ಐತೆ ನಮ್ಗೆ. ಸೊ ಇದನ್ನು ನಾನು ಡಿಲೀಟ್ ಮಾಡಿ ಕೂಡ ಕೆಲಸ ಮಾಡ್ಬೋದು, ಬಟ್ ಫ್ಯೂಚರ್ ಒಳಗೆ ಅದು ಮತ್ತೆ ನನಗೆ ಬೇಕಂದ್ರೆ ಸಿಗಂಗಿಲ್ಲ. ನಾನು ಮತ್ತೆ ಈ ಥರ ಡ್ರ್ಯಾಗ್ ಮಾಡಿ ಯೂಸ್ ಮಾಡಬೇಕು. ಬಟ್ ಅದು ಒಳ್ಳೆ ಪ್ರೊಸೆಸ್ ಅಲ್ಲ, ಆ ಥರ ಫಾಲೋ ಮಾಡೋಕೆ ಹೋಗ್ಬೇಡ್ರಿ. ಇದನ್ನು ಈ ಥರನ ಫಾಲೋ ಮಾಡಿರಿ. ಯಾಕಂದರೆ ಕೆಲವೊಂದು ಸತಿ ನಾನು ಇದನ್ನು ಡಿಲೀಟ್ ಮಾಡಿದೆ ಅನ್ಕರಿ, ಈ ಥರ ಡ್ರ್ಯಾಗ್ ಮಾಡಿದೆ ಅನ್ಕರಿ, ಒಂದೊಂದು ಸತಿ ಫುಟೇಜ್ ಹೆಂಗೆ ಆಗ್ಬಿಡ್ತಾವಂದ್ರೆ ನಂದು ಲಿಪ್ ಸಿಂಕ್ ಇರುತ್ತಲ್ಲ ಅದು ಹೋಗ್ಬಿಡ್ತೈತಿ. ಸೊ ಹಾಗಾಗಿ ಈ ಥರ ಫಾಲೋ ಮಾಡಬೇಡ್ರಿ. ನಿಮ್ಮ ಒರಿಜಿನಲ್ ಏನಿರುತ್ತಲ್ಲ ಅದನ್ನೇ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಹೈಡ್ ಮಾಡಿಬಿಡ್ರಿ. ಸೊ ಫ್ಯೂಚರ್ ಒಳಗೆ ಬೇಕಂದ್ರೆ ನೀವು ಮತ್ತೆ ಎನೇಬಲ್ ಮಾಡಿ ಅದನ್ನ ಮತ್ತೆ ತೊಗೊಂಬರ್ಬೋದು. ಸೊ ಅದು ಎಲ್ಲಿರ್ತೈತಿ ಅದ ಪ್ಲೇಸ್ ಒಳಗೆ ಇರ್ತೈತಿ, ಅದೊಂದು ಅಡ್ವಾಂಟೇಜ್ ಇರ್ತೈತಿ. ಸಿಂಪಲ್ ಆಗಿರೋ ನೀವು ವಿಡಿಯೋ ಬ್ಯಾಕ್ಗ್ರೌಂಡ್ನ ಇನ್ನೂ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡ್ಬೋದು. ಸೊ ಈಗ ಈ ಪಾರ್ಟ್ ಐತಲ್ಲ ಇದನ್ನ ನಾವು ಸ್ವಲ್ಪ ಸಣ್ಣದು ಮಾಡಬೇಕು, ಯಾಕಂದ್ರೆ ಅದು ಒಂಥರ ಝೂಮ್ ಆಗಿ ದೊಡ್ಡದು ಕಾಣಿಸತೈತಿ. ಸೊ ನಾ ಏನು ಮಾಡ್ತೀನಿ, ಈಗ ಇಫೆಕ್ಟ್ಸ್ ಕಂಟ್ರೋಲ್ ಒಳಗೆ ಬಂದು ಸ್ಕೇಲ್ ಅಂತ ಇರ್ತೈತಿ, ಇಲ್ಲ 100 ಅಂತ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಮೌಸ್ನ ಈ ಥರ ಡ್ರ್ಯಾಗ್ ಮಾಡಿದ್ರೆ ಸಾಕು, ಅದು ಸಣ್ಣದಾಕತಿ. ಇನ್ನು ಝೂಮ್ ಹಾಕ್ಬೇಕಂದ್ರೆ ಈ ಥರ ಮುಂದೆ ಎಳಿಬೇಕು, ಹಿಂಗೆ ಝೂಮ್ ಆಗತಿ. ಝೂಮ್ ಇನ್ನು ಝೂಮ್ ಔಟು ಈ ಥರ ಮಾಡ್ಬೋದು. ನೀವು ಬೇಕಂದ್ರೆ ಇಲ್ಲಿ ನಂಬರ್ಸ್ ಕೂಡ ಟೈಪ್ ಮಾಡ್ಬೋದು. ನಾನು ಒಂದು 80% ಇಡ್ತೀನಿ, 80% ಬೇಡ, 70% ಇಡನ್ರಿ, 70ನೂ ಬೇಡ, 60% ಇಡನ್ರಿ. ಸೊ ಇಷ್ಟಿರಲಿ. ಈಗ ನಾವು ಪ್ಲೇ ಮಾಡಿ ನೋಡೋಣ್ರಿ. ಯೂಸ್ ಮಾಡ್ಕೊಂಡು ಸಿಂಪಲ್ ಆಗಿರೋ ನೀವು ವಿಡಿಯೋ ಬ್ಯಾಕ್ಗ್ರೌಂಡ್ನ ಇನ್ನೂ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡ್ಬೋದು. ಇದ್ರಾಗ 7500 mAh ಬ್ಯಾಟ್ರಿ ಬ್ಯಾಕಪ್ ಐತಿ. ಸೊ ಈಗ ನೆಕ್ಸ್ಟ್ 7500 mAh ಬ್ಯಾಟ್ರಿ ಬ್ಯಾಕಪ್ ಐತಿ ಅಂತ ಹೇಳಿದೆ, ಅದ್ರ ರಿಲೇಟೆಡ್ ಫುಟೇಜಸ್ಸು ಇಲ್ಲೇ ಇರ್ತಾವೆ. ಚಿರುಗುಲೈ ಪಿಲಿಕ್ಕಿ ಪಾಲ್ಗಲೈ. ಓಕೆ, ಈ ಫುಟೇಜ್ನ ನಾವು ಯೂಸ್ ಮಾಡೋಣ್ರಿ. ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಬಿಟ್ಬಿಡೋದು. ಸೊ ಇಷ್ಟೇ ಕ್ಲಿಪ್ ಯೂಸ್ ಮಾಡ್ಕೊಳ್ಳೋಣ್ರಿ. ಇಲ್ಲೇ ಮಾರ್ಕ್ ಔಟ್ ಐತಿ, ಇದನ್ನು ಕ್ಲಿಕ್ ಮಾಡಿ ಇಲ್ಲೇ ವಿಡಿಯೋ ಕ್ಲಿಕ್ ಮಾಡಿ ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ಸಾಕು, ಅದು ಬಂದುಬಿಡ್ತೈತಿ. ಈಗ ಪ್ಲೇ ಮಾಡೋಣ್ರಿ. ಮಾಡ್ಬೋದು. ಇದ್ರಾಗ 7500 mAh ಬ್ಯಾಟ್ರಿ ಬ್ಯಾಕಪ್ ಐತಿ. ಸೊ ನೀವು ಫುಲ್ ಬ್ರೈಟ್ನೆಸ್ ಒಳಗೆ ಬ್ಯಾಕಪ್ ಐತಿ. ಈಗ ಇಲ್ಲಿ ಮಟ್ಟ ನನಗೆ ಈ ಕ್ಲಿಪ್ ಬೇಕು, ಇದ್ರ ಈ ಕಡೆ ಬೇಡಪ್ಪ. ಸೊ ನಾನು Ctrl+K ಕ್ಲಿಕ್ ಮಾಡಿ ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಸೊ ನೀವು ಫುಲ್ ಬ್ರೈಟ್ನೆಸ್ ಒಳಗೆ 5.5 ತಾಸು ಕಂಟಿನ್ಯೂಸ್ಲಿ ಯೂಸ್ ಮಾಡ್ಬೋದು. ಫುಲ್ ಬ್ರೈಟ್ನೆಸ್ ಒಳಗೆ 5.5 ತಾಸು ಕಂಟಿನ್ಯೂಸ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದೆ. ಸೊ ನಾನು ಆ ಲೈಟ್ನ ಯೂಸ್ ಮಾಡೋ ಯಾವ್ದಾರ ಒಂದು ವಿಡಿಯೋನ ಇಲ್ಲೇ ಅಪ್ಲೈ ಮಾಡೋಣ್ರಿ. ಓಕೆ, ಈ ಕ್ಲಿಪ್ನ ತೊಗೊಳನ್ರಿ. ಇದನ್ನು ತೊಗೊಂಬಂದು ಇಲ್ಲಿಟ್ಟು ಓಕೆ ಈ ಲೈಟ್ನ ಯೂಸ್ ಮಾಡೋದನ್ನು ಹಾಕನ್ರಿ. ಈ ಥರ ಡ್ರ್ಯಾಗ್ ಮಾಡಿ ಇಲ್ಲಿ ಬಿಟ್ಬಿಡೋದು. ಸೊ ನೀವು ಫುಲ್ ಬ್ರೈಟ್ನೆಸ್ ಒಳಗೆ 5.5 ತಾಸು ಕಂಟಿನ್ಯೂಸ್ಲಿ ಯೂಸ್ ಮಾಡ್ಬೋದು. ಓಕೆ, ನನಗೆ ಇಲ್ಲಿ ಮಟ್ಟ ಇರಲಿ. ಈಗ Ctrl+K ಹೊಡೆದು ಅಲ್ಲೊಂದು ಕಟ್ ಹಾಕಿ ಈ ಕಡೆದು ಡಿಲೀಟ್ ಮಾಡಿಬಿಡನ್ರಿ. ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡೋಕ್ಕೆ ಇದ್ರಾಗ ತಿರುಗುಣಿ ಕೊಟ್ಟಿರ್ತಾರೆ. ಸೊ ನೀವು ಇದನ್ನು ರೊಟೇಟ್ ಮಾಡಿ ಬ್ರೈಟ್ನೆಸ್ನ ಹೆಚ್ಚು ಅಥವಾ ಕಡಿಮೆ ಮಾಡ್ಬೋದು. ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡೋಕ್ಕೆ ಇದ್ರಾಗ ತಿರುಗುಣಿ ಕೊಟ್ಟಿರ್ತಾರೆ ಅಂತ ಹೇಳಿದೆ. ಸೊ ನಾನು ಈ ಥರ ರೊಟೇಟ್ ಮಾಡೋ ವಿಡಿಯೋನ ಅಲ್ಲೇ ಹಾಕಬೇಕು. ಸೊ ಅದು ಕೂಡ ನಮ್ಮ ಹತ್ರ ಆಲ್ರೆಡಿ ರೆಡಿ ಐತಿ. ನಾನು ಏನು ಮಾಡಿದ್ದೆ ಅಂದರೆ ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಅದಕ್ಕೆ ಬೇಕಾಗಿರೋ ಎಲ್ಲ ಬೇರೋಸ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ನೀವು ಈ ಥರ ಫಾಲೋ ಮಾಡ್ಬೋದು. ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಅಥವಾ ಆಗ್ಬೇಕು ಅಂದ್ಕೊಂಡಿದ್ರೆ ಈ ಥರ ನೀವು ಪ್ರೊಸೆಸ್ನ ಫಾಲೋ ಮಾಡ್ಬೋದು. ಸೊ ಇಲ್ಲೇ ರೊಟೇಟ್ ಮಾಡೋದೈತಿ, ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಹಾಕ್ತಾನೆ ಫಸ್ಟ್. ಇನ್ನೊಂದು ಸತಿ ವಿಡಿಯೋನ ಕೇಳಿಸ್ಕೊಳನ್ರಿ. ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡೋಕ್ಕೆ ಇದ್ರಾಗ ತಿರುಗುಣಿ ಕೊಟ್ಟಿರ್ತಾರೆ. ಸೊ ನೀವು ಇದನ್ನು ರೊಟೇಟ್ ಮಾಡಿ ಬ್ರೈಟ್ನೆಸ್ನ ಹೆಚ್ಚು ಅಥವಾ ಕಡಿಮೆ ಮಾಡ್ಬೋದು. ಓಕೆ, ನಾನು ಇದನ್ನು ಡೈರೆಕ್ಟಾಗಿ ಹಾಕ್ತೇನೆ, ಕ್ಲಿಪ್ ಏನು ಸೆಲೆಕ್ಟ್ ಮಾಡಲ್ಲ. ಮಾಡ್ಬೋದು. ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡೋಕ್ಕೆ ಇದ್ರಾಗ ತಿರುಗುಣಿ ಕೊಟ್ಟಿರ್ತಾರೆ. ಸೊ ನೀವು ಇದನ್ನು ರೊಟೇಟ್ ಮಾಡಿ ಬ್ರೈಟ್ನೆಸ್ನ ಹೆಚ್ಚು ಅಥವಾ ಕಡಿಮೆ ಮಾಡ್ಬೋದು. ಅಷ್ಟೇ, ಸಿಂಪಲ್, ಮುಗೀತು. ಈಗ ನೆಕ್ಸ್ಟ್ ಇದ್ರಾಗ 4 ಕಲರ್ ಮೋಡ್ಸ್ ಬರ್ತಾವೆ. ಸೊ ನೀವು ಇದನ್ನು ಕ್ಲಿಕ್ ಮಾಡಿ ಆ ಕಲರ್ ಮೋಡ್ಸ್ನ ಚೇಂಜ್ ಮಾಡ್ಬೋದು. ಇದಾಗ 4 ಕಲರ್ ಮೋಡ್ಸ್ ಬರ್ತವೆ, ಇದನ್ನು ಕ್ಲಿಕ್ ಮಾಡಿ ಆ ಕಲರ್ನ ಚೇಂಜ್ ಮಾಡ್ಬೋದು. ಸೊ ಅದರದ್ದು ಇಲ್ಲಿ ಇರಬೇಕು. ಓಕೆ, ಈ ಕ್ಲಿಪ್ ಯೂಸ್ ಮಾಡೋಣ್ರಿ. ಇನ್ನು ಇಲ್ಲಿ ಹಾಕಿ ಸೊ ನಂಗೆ ಎಷ್ಟು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿಂದ ನಾನು ಹಾಕ್ತೀನಿ. ಸಿಂಪಲ್, ನಾನು ಈ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಹಾಕ್ತೀನಿ. ಇದ್ರಾಗ 4 ಕಲರ್ ಮೋಡ್ಸ್ ಬರ್ತಾವೆ. ಸೊ ನೀವು ಇದನ್ನು ಕ್ಲಿಕ್ ಮಾಡಿ ಆ ಕಲರ್ ಮೋಡ್ಸ್ನ ಚೇಂಜ್ ಮಾಡ್ಬೋದು. ಕೆಂಪು ಕಲರು, ನೀಲಿ ಕಲರು, ಬಿಳಿ ಕಲರು ಆ್ಯಂಡ್ ಇನ್ನೊಂದು ಹಳದಿ ಕಲರ್. ಸೊ ನಾನು ಕಲರ್ನ ಚೇಂಜ್ ಮಾಡೋ ವಿಡಿಯೋ ಇಲ್ಲೇ ಐತಿ. ಇದನ್ನ ಕೆಂಪದು, ನೀಲಿ, ಹಳದಿ, ವೈಟು. ಓಕೆ, ಇದನ್ನು ಯೂಸ್ ಮಾಡೋಣ್ರಿ.
ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಬಿಟ್ಬಿಡೋದು. ಫಸ್ಟ್ ಎಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಓಕೆ ಇಲ್ಲಿಂದ ಸೆಲೆಕ್ಟ್ ಮಾಡೋಣ್ರಿ. ಸೊ ಇಲ್ಲಿ ಮಾರ್ಕಿನ್ ಐತಿ, ಇದನ್ನು ಕ್ಲಿಕ್ ಮಾಡಿ ಇದನ್ನ ಈ ಥರ ಡ್ರ್ಯಾಗ್ ಮಾಡಿ ಇಲ್ಲಿ ಬಿಟ್ಟು ಬಿಡೋದು. ಕೆಂಪು ಕಲರು, ನೀಲಿ ಕಲರು, ಬಿಳಿ ಕಲರು ಅಂಡ್ ಇನ್ನೊಂದು ಹಳದಿ ಕಲರು. ಭಾಳ ಫಾಸ್ಟಾಗಿ ಹೇಳೀನಿ. ಸೊ ನಾನು ಅದಕ್ಕೆ ವಾಯ್ಸ್ ಸಿಂಕ್ ಆಗೋ ಥರ ಇದನ್ನ ಕ್ಲಿಪ್ನ ಸೆಟ್ ಮಾಡಬೇಕು. ನೀಲಿ ಕಲರು, ಬಿಳಿ ಕೆಂಪು ಕಲರ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ್ರಿ. ಸೊ ಕಂಟ್ರೋಲ್ ಕೆ ಹೊಡೋದು ಇದನ್ನು ಕಟ್ ಮಾಡ್ತೀನಿ, ಇದನ್ನು ರಿಮೂವ್ ಮಾಡಿ ಇದನ್ನು ಈ ಥರ ಡ್ರ್ಯಾಗ್ ಮಾಡಿ ಇಲ್ಲಿ ಇಡ್ತೀನಿ. ಕೆಂಪು ಕಲರು ಭಾಳ ಬೇಗ ಚೇಂಜ್ ಆಯ್ತು. ಸ್ವಲ್ಪ ಈ ಕಡೆ ಹಿಂಗೆ ಸರ್ಸನ್ರಿ, ಇದನ್ನು ಈ ಥರ ಇಡನ್ರಿ. ಕೆಂಪು ಕಲರು, ನೀಲಿ ಕಲರು, ಬಿಳಿ ಕಲರು ಅಂಡ್ ಇನ್ನೊಂದು ಹಳದಿ ಕಲರು. ಕಲರು ಅಂಡ್ ಇನ್ನೊಂದು ಹಳದಿ. ಸೊ ಇಲ್ಲಿ ಮಟ್ಟ ನಂಗೆ ಆ ಕ್ಲಿಪ್ ಬೇಕು. ಸೊ ನಾನು ಕಂಟ್ರೋಲ್ ಕೆ ಹೊಡೆದು ಕಟ್ ಮಾಡಿ ಈ ಕ್ಲಿಪ್ನ ಡಿಲೀಟ್ ಮಾಡಿಬಿಡ್ತೀನಿ. ಕಲರು, ನೀಲಿ ಕಲರು, ಬಿಳಿ ಕಲರು ಅಂಡ್ ಇನ್ನೊಂದು ಸ್ವಲ್ಪ ಸ್ಲೋ ಮಾಡಣ್ರಿ, ಯಾಕಂದ್ರೆ ಇಲ್ಲಿ ಸ್ಪೇಸ್ ಇನ್ನೂ ಉಳ್ದತ್ತಲ್ಲ. ನಾನು ಭಾಳ ಫಾಸ್ಟಾಗಿ ಆ ಕಲರ್ನ ಚೇಂಜ್ ಮಾಡಿಬಿಟ್ಟಿದ್ದೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಈಗ ಇದು ರೈಟ್ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಬರ್ತೈತಿ ಸ್ಪೀಡ್ ಡ್ಯೂರೇಷನ್ ಅಂದು. ಇದನ್ನು ಕ್ಲಿಕ್ ಮಾಡಿ ಇಲ್ಲೇ 100% ಐತಲ್ಲ ಅದನ್ನೊಂದು 60% ಇಡನ್ರಿ. ಬಟ್ ಭಾಳ ಈ ಲೈನ್ ಕ್ರಾಸ್ ಆಗಬಾರ್ದು ನಮ್ಗೆ, ಭಾಳ ಮುಂದೆ ಹೋತು. ಇನ್ನೂ ಸ್ವಲ್ಪ ಕಡಿಮೆ ಮಾಡನ್ರಿ. 60 ಇದ್ದಿದ್ದನ್ನ 70 ಹಾಕ್ತೀನಿ. ಸ್ವಲ್ಪ ಒಳಗೆ ಬಂತು. 70 ಇದ್ದಿದ್ದು 75 ಹಾಕಿ ನೋಡನ್ರಿ. ಓಕೆ ಕರೆಕ್ಟ್ ಐತಿ. ಕೆಂಪು ಕಲರು, ನೀಲಿ ಕಲರು, ಬಿಳಿ ಕಲರು ಅಂಡ್ ಇನ್ನೊಂದು ಹಳದಿ ಕಲರು. 10 ವ್ಯಾಟ್. ಓಕೆ ಇವಾಗ ಅದು ಪ್ರಾಪರ್ ಆಗಿ ಫಿಟ್ ಆಯ್ತು. ಪವರ್ ಸಪ್ಲೈ ಐತಿ. ಸೊ ನೀವು ಬ್ರೈಟ್ನೆಸ್ ಎಷ್ಟು ಐತಿ ಅಂತ ಇಲ್ಲಿ ನೋಡ್ಬೋದು. 10 ವ್ಯಾಟ್ ಪವರ್ ಸಪ್ಲೈ ಐತಿ ಅಂತ ಹೇಳಿದೆ. ಸೊ ನಾನು ಅದಕ್ಕೆ ಯಾವ ಕ್ಲಿಪ್ ಅಂದರೆ ಇದು ಯೂಸ್ ಮಾಡ್ತೀನಿ. ಸೊ ಈ ಕ್ಲಿಪ್ನ ತೊಗೊಂಬಂದು ಇಲ್ಲಿ ಹಾಕ್ತೀನಿ. ಈಗ ನಂಗೆ ಇದ್ರೊಳಗೆ ಯಾವ ಪಾರ್ಟ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ್ರಿ. ಓಕೆ ಇಲ್ಲಿಂದ ನಂಗೆ ಇರಲಿ, ಇದನ್ನು ಕ್ಲಿಕ್ ಮಾಡಿ ಪ್ಲೇ ಮಾಡ್ತೀನಿ. ಇಲ್ಲಿ ಮಟ್ಟ ನಂಗೆ ಸಾಕು. ಸೊ ನಾನು ಇದನ್ನು ಮಾರ್ಕ್ ಔಟ್ ಮಾಡ್ತೀನಿ. ಈಗ ಈ ಕ್ಲಿಪ್ನ ಕ್ಲಿಕ್ ಆ್ಯಂಡ್ ಹೋಲ್ಡ್ ಮಾಡಿ ಇಲ್ಲೇ ಡ್ರ್ಯಾಗ್ ಮಾಡಿ ಇಲ್ಲೇ ಬಿಟ್ಬಿಡ್ತೀನಿ. 10 ವ್ಯಾಟ್ ಪವರ್ ಸಪ್ಲೈ ಐತಿ. ಸೊ ನೀವು ಬ್ರೈಟ್ನೆಸ್ ಎಷ್ಟು ಐತಿ ಅಂತ ಸೊ ಇಲ್ಲಿ ಮಟ್ಟ ಇರಲಿ. ಈಗ ಬ್ರೈಟ್ನೆಸ್ ಎಷ್ಟೈತೆ ನೋಡ್ಬೋದು ಅಂದಾಗ ನಾನು ಅದನ್ನು ಆ ಲೈಟ್ನ ಆನ್ ಮಾಡಿರೋದು ಫುಟೇಜ್ನ ಹಾಕಬೇಕು. ಸೊ ಅದು ಇಲ್ಲಿ ಎಲ್ಲೂ ಇತ್ತಲ್ಲ. ಆ್ಯಕ್ಚುಲಿ ಇದ್ರೊಳಗೆ ಐತಿ. ನಾವು ಆ ಕ್ಲಿಪ್ ಬೇಡ, ಈ ಕ್ಲಿಪ್ ಯೂಸ್ ಮಾಡೋಣ್ರಿ. ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಹಾಕಿ ಎಲ್ಲಿಂದ ಓಕೆ ಇದನ್ನು ಯೂಸ್ ಮಾಡೋಣ್ರಿ. ಇದು ಆ್ಯಕ್ಚುಲಿ ಚಲೋ ಐತಿ. ಇದನ್ನು ಕ್ಲಿಕ್ ಮಾಡಿ ಇದರ ಈ ಕಡೆಯಿಂದ ಹಾಕನ್ರಿ. ಸೊ ನಂಗೆ ಇದು ಬೇಡ. ಸೊ ಇದನ್ನು ನಾನು ರಿಮೂವ್ ಮಾಡ್ತೀನಿ ಆ್ಯಂಡ್ ಇದನ್ನು ಈ ಥರ ಡ್ರ್ಯಾಗ್ ಮಾಡಿ ಇಲ್ಲಿ ಬಿಟ್ಟು ಬಿಡೋದು. 10 ವ್ಯಾಟ್ ಪವರ್ ಸಪ್ಲೈ ಐತಿ. ಸೊ ನೀವು ಬ್ರೈಟ್ನೆಸ್ ಎಷ್ಟು ಐತಿ ಅಂತ ಇಲ್ಲಿ ನೋಡ್ಬೋದು. ಓಕೆ ಇಷ್ಟಿರಲಿ. ಇದು ಇಲ್ಲಿಗೆ ಕಂಟ್ರೋಲ್ ಕೆ ಹೊಡೆದು ಕಟ್ ಮಾಡಿ ಈ ಪಾರ್ಟ್ನ ಡಿಲೀಟ್ ಮಾಡಿಬಿಡನ್ರಿ. ಈ ಲೈಟ್ನ ಜೋಪಾನವಾಗಿ ಕ್ಯಾರಿ ಮಾಡಕ್ಕೆ ಅವರು ಒಂದು ಕ್ಯಾರಿ ಬ್ಯಾಗ್ ಕೊಟ್ಟಾರ. ಈ ಲೈಟ್ನ ಜೋಪಾನಾಗಿ ಕ್ಯಾರಿ ಮಾಡಕ್ಕೆ ಅವ್ರು ಒಂದು ಕ್ಯಾರಿ ಬ್ಯಾಗ್ ಕೊಟ್ಟಾರ. ಸೊ ಇದ್ರ ರಿಲೇಟೆಡ್ ಫುಟೇಜು ಇಲ್ಲೈತಿ. ಸೊ ನೋಡಿರಿ ಎಡಿಟಿಂಗು ಭಾಳ ಈಸಿ ಐತಿ. ಆ್ಯಕ್ಚುಲಿ ಎಡಿಟಿಂಗ್ ಮಾಡೋದು ಈಸಿ ಐತಿ, ಬಟ್ ಅದನ್ನ ಯಾವ ಥರ ಮಾಡ್ಬೇಕು ಅನ್ನೋದು ಕಷ್ಟ. ಸೊ ಅದು ಗೊತ್ತಾಗ್ಬಿಟ್ರೆ ಎಡಿಟಿಂಗ್ ಮಾಡೋದು ಈಸಿ. ಯಾಕಂದ್ರೆ ಹೊಳ್ಳಮಳ್ಳ ಅದನ್ನ ಮಾಡತ್ತೆ, ನಾನು ಹೊಸದೇನು ಮಾಡತ್ತಿಲ್ಲ. ಕ್ಲಿಪ್ಸ್ನ ತೊಗೊಂಬರೋದು ಹಾಕೋದು ಬರೀ ಇದಷ್ಟೇ ಅಲ್ಲ, ಎಲ್ಲಾದ್ರೂ ಹಂಗೆ ಬರೋದು. ಈಗ ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡೋದು ನೀವು ಕಲ್ತ್ರಿಪ್ಪ, ಮತ್ತೇನು ಇಲ್ಲ ಅದ್ರಾಗ. ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡೋದು ಬೇರೆ ಬೇರೆ ಥರ ಸ್ಟೈಲ್ ಒಳಗೆ ರಿಮೂವ್ ಮಾಡ್ತೀರಿ, ಅದು ಬಿಟ್ಟರೆ ಪ್ರೊಸೆಸ್ ಒಂದೇ ಇರ್ತೈತಿ. ಸೊ ನಾನು ಈಗ ಈ ಬಟ್ಟೆದ್ದು ವಿಡಿಯೋ ಸೆಲೆಕ್ಟ್ ಮಾಡಿ ಇಷ್ಟು ಈ ಕಡೆ ಸೆಲೆಕ್ಟ್ ಮಾಡಿ ಈ ಕ್ಲಿಪ್ನ ತೊಗೊಂಬಂದು ಇಲ್ಲಿ ಬಿಟ್ಬಿಡ್ತೀನಿ. ಈ ಲೈಟ್ನ ಜೋಪಾನವಾಗಿ ಕ್ಯಾರಿ ಮಾಡಕ್ಕೆ ಇಲ್ಲಿಂದ ಬರ್ಬೇಕದು. ಲೈಟ್ನ ಜೋಪಾನವಾಗಿ ಕ್ಯಾರಿ ಮಾಡಕ್ಕೆ ಅವರು ಒಂದು ಕ್ಯಾರಿ ಬ್ಯಾಗ್ ಕೊಟ್ಟಾರ. ಸೊ ಓಕೆ ಇಷ್ಟು ಬರಲಿ. ನಾನು ಇದನ್ನು ಕ್ಲಿಕ್ ಮಾಡಿ ಈ ಥರ ನಾನು ಒಳಗೆ ಡ್ರ್ಯಾಗ್ ಮಾಡಿ ಇಲ್ಲಿ ಮಟ್ಟ ಬಿಟ್ಟು ಬಿಡ್ತೀನಿ. ಆ್ಯಂಡ್ ಈ ಗೋಬರ್ ಫಿಲ್ಟರ್ಸ್ನ ಯೂಸ್ ಮಾಡೋಕ್ಕೆ ಈ ಥರದ್ದೊಂದು ಸಿಲಿಕಾನ್ ಗ್ರಿಡ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಒಂದು ಸಿಲಿಕಾನ್ ಗ್ರಿಡ್ ಹಾಕಬೇಕು. ಓಕೆ ಇದೇ ಕ್ಲಿಪ್ನ ಯೂಸ್ ಮಾಡೋಣ್ರಿ. ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಬಿಟ್ಟು ನನಗೆ ಬೇಕಾಗಿರೋ ಕ್ಲಿಪ್ನ ಸೆಲೆಕ್ಟ್ ಮಾಡಿ ಈ ಥರ ಹಾಕ್ಬಿಡೋದು. ಆ್ಯಂಡ್ ಈ ಗೋಬರ್ ಫಿಲ್ಟರ್ಸ್ನ ಯೂಸ್ ಮಾಡೋಕ್ಕೆ ಈ ಥರದ್ದೊಂದು ಸಿಲಿಕಾನ್ ಗ್ರಿಡ್ ಕೊಟ್ಟಿರ್ತಾರೆ. ಸೊ ನನಗೆ ಇಲ್ಲಿ ಮಟ್ಟ ಬೇಕದು ಯೂಸ್ ಮಾಡೋಕ್ಕೆ ಈ ಥರದ್ದೊಂದು ಸಿಲಿಕಾನ್ ಗ್ರಿಡ್ ಕೊಟ್ಟಿರ್ತಾರೆ. ಸೊ ಈ ಫಿಲ್ಟರ್ನ ಇದರೊಳಗೆ ಈ ಥರ ಇನ್ಸರ್ಟ್ ಮಾಡಿ ಓಕೆ ಇದು ಇವಾಗ ಈ ಕ್ಲಿಪ್ ಹಾಕಬೇಕು. ಈ ಥರ ಡ್ರ್ಯಾಗ್ ಮಾಡಿ ಇಲ್ಲಿಟ್ಟು
ಫಿಲ್ಟರ್ನ ಇನ್ಸ್ಟಾಲ್ ಮಾಡೋದನ್ನು ನಾವು ತೋರಿಸ್ಬೇಕಾ ಈಗ ಆ ವಿಡಿಯೋ ಒಳಗೆ. ಸೊ ಫುಲ್ ತೋರ್ಸಕ್ಕೆ ಆಗಂಗಿಲ್ಲ, ಬೇಗ ಮುಗಿದೋಗ್ಬಿಡ್ತೈತಿ. ಸೊ ಇನ್ನೇನು ಹಾಕಿದೆಯಪ್ಪ ಅನ್ನೋ ಕ್ಲಿಪ್ಪಿಂದ ತೋರ್ಸಣ್ರಿ, ಓಕೆನಾ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಹಾಕ್ಬಿಡನ್ರಿ. ಸೊ ಈ ಫಿಲ್ಟರ್ನ ಇದ್ರೊಳಗೆ ಈ ಥರ ಇನ್ಸರ್ಟ್ ಮಾಡಿ ಇವಾಗ ಇದನ್ನು ಇದ್ರಾಗ ಈ ಥರ ಹಾಕಿ ಇವಾಗ ಇದನ್ನು ಇನ್ಸರ್ಟ್ ಮಾಡಿ ಓಕೆ, ಇಲ್ಲಿ ಮಟ್ಟ ಇರಲಿ. ಈಗ ಕಂಟ್ರೋಲ್ ಕೀ ಹೊಡೆದು ಕಟ್ ಮಾಡಿ ಈ ಕ್ಲಿಪ್ನ ರಿಮೂವ್ ಮಾಡನ್ರಿ. ಆ್ಯಂಡ್ ಇವಾಗ ಇದನ್ನು ಹಾಕನ್ರಿ, ಈ ಫಿಲ್ಟರ್ನ ಇದ್ರೊಳಗೆ ಹಾಕೋದನ್ನು ಸಿಂಪಲ್ ಈ ಕ್ಲಿಪ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಬಿಡಬೇಕು. ಸೊ ನನಗೆ ಇನ್ನೇನು ಹಾಕಿದೆ ಅನ್ನೋ ಥರ ಸಿಚುವೇಶನ್ ಇದ್ದಾಗ ಆ ಕ್ಲಿಪ್ನ ಹಾಕನ್ರಿ, ಓಕೆನಾ. ಸೊ ಇಲ್ಲಿ ಹಾಕಕ್ಕೆ ಬಂದಿದ್ದೆ ನಾನು. ಸೊ ಈ ಪಾರ್ಟ್ನ ಅಲ್ಲೇ ಈ ಪಾರ್ಟ್ನ ನಾವು ಆ ಟೈಮ್ ಲೈನ್ ಒಳಗೆ ಹಾಕನ್ರಿ. ಸೊ ಈ ಥರ ಡ್ರ್ಯಾಗ್ ಮಾಡಿ ಇಲ್ಲೇ ಬಿಟ್ಬಿಡೋದು. ಇವಾಗ ಇದನ್ನು ಇದ್ರಾಗ ಈ ಥರ ಹಾಕಿ ಯೂಸ್ ಮಾಡ್ಬೋದು. ಭಾಳ ಈಸಿ ಐತಲ್ಲ. ಅಷ್ಟೇಪ್ಪ. ಈ ಕ್ಲಿಪ್ನ ನಾನು ಕಟ್ ಮಾಡಿ ಈ ಕಡೆದು ರಿಮೂವ್ ಮಾಡಿಬಿಡ್ತೀನಿ. ಸಿ ಟೈಪು ಚಾರ್ಜಿಂಗ್ ಪೋರ್ಟ್ ಐತಿ. ಸೊ ಇದನ್ನ ಚಾರ್ಜ್ ಮಾಡಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿರ್ತಾರ. ನೀವು ಬೇಕಂದ್ರೆ ಅದನ್ನ ಡೇಟಾ ಕೇಬಲ್ ಥರನೂ ಯೂಸ್ ಮಾಡ್ಬೋದು. ಓಕೆ, ಈಗ ಈ ಥರನ ನಾವು ಕಂಟಿನ್ಯೂ ಆಗಿ ಫುಟೇಜಸ್ನ ಯೂಸ್ ಮಾಡ್ಕೊತ ಹೋಗೋದು. ಈಗ ಇದ್ರ ನೆಕ್ಸ್ಟ್ ನಾನು ಟೆಕ್ಸ್ಟ್ನ ಆ್ಯಡ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಸೊ ಫಸ್ಟ್ ನಾನು ಪಟ್ ಅಂತ ಇದಿಷ್ಟು ಕ್ಲಿಪ್ಸ್ನ ಜೋಡಿಸ್ಕೊಂಬರ್ತೀನಿ. ಓಕೆ, ಈಗ ಫೈನಲಿ ನಾನು ಎಲ್ಲ ಕ್ಲಿಪ್ಸ್ನ ಇದ್ರೊಳಗೆ ಹಾಕಿದೆ. ಈಗ ನೆಕ್ಸ್ಟ್ ನಾವೇನು ಮಾಡ್ಬೇಕಂದ್ರೆ ಅದಕ್ಕೆ ನಾನು ಏನು ಮಾತಾಡೇನಲ್ಲ ಅದ್ರ ರಿಲೇಟೆಡ್ ಒಂದಿಷ್ಟು ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ಸೊ ನಾನು ಇಲ್ಲಿ ಒಂದು ಬಟನ್ ಐತಲ್ಲ, ಇದನ್ನು ಕ್ಲಿಕ್ ಮಾಡಿದೆ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಬರ್ತೈತಿ. ಸ್ಟಾರ್ಟಿಂಗ್ ಸ್ಟೇಜಿಂದ ನಾನು ಪ್ಲೇ ಮಾಡಿ ನೋಡ್ಬೋದು. ಟಾರ್ಚ್ ಥರ ಕಾಣೋ ಈ ಲೈಟಿಂದ ಮಸ್ತ್ ಸಿನಿಮ್ಯಾಟಿಕ್ ವಿಡಿಯೋಸ್ನ ಶೂಟ್ ಮಾಡ್ಬೋದು. ಇದ್ರಾಗ ಟೋಟಲ್ 20 ಗೋಬು ಫಿಲ್ಟರ್ಸ್ ಬರ್ತಾವೆ. ಆ ಫಿಲ್ಟರ್ಸ್ ಯೂಸ್ ಮಾಡ್ಕೊಂಡು ಈಗ ಇಲ್ಲೇ ನಾನು ಟೋಟಲ್ 20 ಫಿಲ್ಟರ್ಸ್ ಬರ್ತಾವೆ ಅಂತ ಹೇಳಿದೆ. ಸೊ ಅದನ್ನು ನಾನು ಟೆಕ್ಸ್ಟ್ ಆ್ಯಡ್ ಮಾಡಬೇಕು. 20 ಗೋಬು ಫಿಲ್ಟರ್ಸ್ ಅಂತ ಹೇಳಿದೆ. ಸೊ ಇಲ್ಲೇ 20 ಗೋಬು ಫಿಲ್ಟರ್ಸ್ ಅಂತ ಬರೀಬೇಕು. ಸೊ ನಾವು ಟೆಕ್ಸ್ಟ್ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲೇ ಟಿ ಅಂತ ಒಂದು ಆಪ್ಷನ್ ಐತಿ, ನಿಮ್ಗೆ ಕಾಣಿಸ್ತಿರ್ಬೋದು ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಒಳಗೆ. ಸೊ ಇಲ್ಲೇ ಟಿ ಅಂತ ಐತಿ, ಇದನ್ನು ಕ್ಲಿಕ್ ಮಾಡಿ ಈ ಸ್ಕ್ರೀನ್ ಮೇಲೆ ನಿಮ್ಗೆ ಆ ಟೆಕ್ಸ್ಟ್ ಎಲ್ಲಿ ಬೇಕಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ಅಲ್ಲಿ ನೀವು ಈ ಥರ ಟೈಪ್ ಮಾಡ್ಬೋದು, ಓಕೆನಾ. ನಿಮ್ಗೆ ಶಾರ್ಟ್ಕಟ್ ಕೀ ಬೇಕಂದ್ರೆ ಫಸ್ಟ್ ಈ ಲೇಯರ್ನ ಡಿಲೀಟ್ ಮಾಡೋಣ್ರಿ. ಶಾರ್ಟ್ಕಟ್ ಕೀ ಏನೈತಿ ಹೇಳ್ರಿ, ಟೆಕ್ಸ್ಟಿಂದು ಟಿ ಅನ್ನೋದು ನಿಮ್ಮ ಕೀಬೋರ್ಡ್ ಬಟನ್ ಒಳಗೆ ಟಿ ಅಂತ ಇರ್ತೈತಿ. ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗೋದು ಈ ಟೆಕ್ಸ್ಟ್ಗೆ ಸೆಲೆಕ್ಟ್ ಆಗೈತಿ. ಸೊ ನಾನು ಇಲ್ಲಿ ಕ್ಲಿಕ್ ಮಾಡಿ 20 ಗೋಬೋ ಫಿಲ್ಟರ್ಸ್ ಅಂತ ಟೈಪ್ ಮಾಡ್ತೀನಿ. 2020 ಅಂತ ಸೆಲೆಕ್ಟ್ ಮಾಡಿದೆ. ಇವಾಗ ಈ ಮೂವಿಂಗ್ ಟೂಲ್ ಐತಲ್ಲ ಇದನ್ನು ಕ್ಲಿಕ್ ಮಾಡ್ತೀನಿ. ಈಗ ಪ್ರಾಪರ್ಟೀಸ್ ಒಳಗೆ ಬಂದೆ ಅಂದರೆ ಆ ಟೆಕ್ಸ್ಟಿಂದು ಅಂದರೆ ಈ ಟೆಕ್ಸ್ಟಿಂದು ಲೇಯರ್ ಕೂಡ ಇಲ್ಲೇ ಬಂದಿರ್ತೈತಿ. ಈ ಲೇಯರ್ ಸೆಲೆಕ್ಟ್ ಮಾಡಿ ಇಲ್ಲೇ 20 ಅಂತ ಇರ್ತೈತಿ. ಇದನ್ನು ಕ್ಲಿಕ್ ಮಾಡಿ ಇಲ್ಲೇ ಫಾಂಟ್ ಸೈಜ್ ಅಂತ ಇರ್ತೈತಿ. ಇದನ್ನ ಈ ಥರ ಡ್ರ್ಯಾಗ್ ಮಾಡಿದ್ರೆ ಸಾಕು, ಆ ಫಾಂಟು ದೊಡ್ಡದಾಗತಿ. ಅಕಸ್ಮಾತ್ ನಿಮಗೆ ಇದ್ರ ಮುಂದೆ ಹೋಗೋಕ್ಕಾಗತ್ತಿಲ್ಲ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ಲಿಕ್ ಮಾಡಿದ್ರೆ ಸಾಕು. 50 ಇಲ್ಲ ನಾನು 500 ಸೆಲೆಕ್ಟ್ ಮಾಡ್ತೀನಿ. 500 ಟ್ಯಾಪ್ ಮಾಡಿದೆ ಅಂದ್ರೆ ಇನ್ನೂ ದೊಡ್ಡದಾಗತಿ. ನಾನು 1000 ಟೈಪ್ ಮಾಡಿದೆ ಅಂದ್ರೆ ಇನ್ನೂ ದೊಡ್ಡದಾಗತಿ. ಸೊ ನೀವು ಎಷ್ಟು ಬೇಕೋ ಅಷ್ಟು ಟೈಪ್ ಮಾಡ್ಬೋದು. ಈಗ ಸದ್ಯಕ್ಕೆ ಅದು 400 ಇರಲಿ. ಓಕೆ, ಇವಾಗ ಇದ್ರದ್ದು ಫಾಂಟು ಚೇಂಜ್ ಮಾಡ್ಬೇಕಪ್ಪ. ಸೊ ಇಲ್ಲಿ ಟೆಕ್ಸ್ಟ್ ಐತಿ, ಇಲ್ಲಿ ಮಿನಿಯಾನ್ ಪ್ರೋ ಅಂತ ಐತಿ. ನಂಗೆ ಈ ಫಾಂಟು ಅಷ್ಟು ಇಷ್ಟ ಆಗ್ಬೋಲ್ದು ಆ್ಯಕ್ಚುಲಿ. ಈಗ ನಾನು ಬೇರೆ ಫಾಂಟ್ ಬೇಕಂದರೆ ಈ ಥರ ಕ್ಲಿಕ್ ಮಾಡಿ ಕೂಡ ನಾನು ಬೇರೆ ಬೇರೆ ಫಾಂಟ್ಸ್ನ ಚೆಕ್ ಮಾಡ್ಬೋದು, ಓಕೆನಾ. ಓಕೆ, ನನಗೆ ಈ ಫಾಂಟು ಇಷ್ಟ ಆಗೈತಿ. ಇದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಅಂತ ಕ್ಲಿಕ್ ಮಾಡ್ತೀನಿ. ಬಟ್ ಇದು ಸ್ವಲ್ಪ ಬೋಲ್ಡ್ ಒಳಗೆ ಬೇಕು, ಅಂದರೆ ಇನ್ನೂ ಸ್ವಲ್ಪ ದಪ್ಪ ಅಕ್ಷರದೊಳಗೆ ಬೇಕು. ಸೊ ನಾನು ಲೈಟ್ ಅಂತ ಇರೋದನ್ನು ಬೋಲ್ಡ್ ಅಂತ ಐತಿ, ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಸ್ವಲ್ಪ ಅಕ್ಷರ ದಪ್ಪ ಆಕತಿ. ಅಷ್ಟಪ್ಪ, ಸಿಂಪಲ್ಲು. ಟೋಟಲ್ 20 ಅಂತ ಹೇಳಿದೆ. ಈಗ ನೆಕ್ಸ್ಟು ಗೋಬೋ ಫಿಲ್ಟರ್ಸನ್ನು ಟೈಪ್ ಮಾಡಬೇಕು. ಬಟ್ ನನಗೆ ಇಲ್ಲಿಂದನೇ ಬರಬಾರ್ದು ಅದು. ನಾನು ಗೋಬೋ ಫಿಲ್ಟರ್ಸ್ ಅಂತ ಎಲ್ಲಿ ಹೇಳೇನಲ್ಲ ಅಲ್ಲಿಂದ ಬರ್ಬೇಕು ಆ ಟೆಕ್ಸ್ಟು. 20 ಓಕೆ, ನಾನು ಇಲ್ಲಿಂದ ಹೇಳ್ತೇನೆ ಗೋಬೋ ಫಿಲ್ಟರ್ಸ್ ಅಂತ. ಫಸ್ಟು ಈ ಲೇಯರ್ ಸೆಕ್ಷನ್ನ ದೊಡ್ಡದು ಮಾಡ್ಕೊಂಡ್ರಿ. ಇವಾಗ ಸ್ವಲ್ಪ ಝೂಮ್ ಹಾಕೊಂಡು ಇಲ್ಲೇನು ಲೇಯರ್ ಐತಲ್ಲ ಇದನ್ನು ಡೂಪ್ಲಿಕೇಟ್ ಮಾಡ್ಕೋಬೇಕು. ಡೂಪ್ಲಿಕೇಟ್ ಮಾಡ್ಬೇಕಂದ್ರೆ ರೈಟ್ ಕ್ಲಿಕ್ ಮಾಡಿ ಇಲ್ಲೇ ಡೂಪ್ಲಿಕೇಟು ಅದೆಲ್ಲ ಹುಡ್ಕೋ ಅವಶ್ಯಕತೆನೇ ಇಲ್ಲ. ಸಿಂಪಲ್ ಆಗಿ ಏನು ಮಾಡ್ತೀರಂದ್ರೆ ನಿಮ್ಮ ಕೀಬೋರ್ಡ್ ಒಳಗೆ ಆಲ್ಟ್ ಬಟನ್ ಅಂತ ಇರ್ತೈತಿ, ಅದನ್ನು ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿರಿ. ಅಂದ್ರೆ ಅದನ್ನ ಬತ್ತು ಹಿಡಿದು ನಿಮ್ಮ ಮೌಸ್ ಒಳಗೆ ಇದು ಲೆಫ್ಟ್ ಬಟನ್ ಇರ್ತೈತಲ್ಲ ಅದನ್ನು ಹೋಲ್ಡ್ ಮಾಡಿ ಹಿಂಗೆ ಮ್ಯಾಲೆ ಜಗ್ಗಿದ್ರೆ ಸಾಕು, ಅದ್ರದ್ದು ಲೇಯರ್ದು ಡೂಪ್ಲಿಕೇಟ್ ಬರ್ತೈತಿ. ಸೊ ನಾನು ಇದನ್ನ ತೊಗೊಂಬಂದು ಇಲ್ಲಿ ಇಡ್ತೇನೆ. ಸೊ ಈ ಥರ ನೀವು ಮಾಡ್ಬೋದು. ಇನ್ನೊಂದ್ಸತಿ ಹೇಳ್ತೇನೆ ನೋಡ್ರಿ. ಈ ಲೇಯರ್ನ ಸೆಲೆಕ್ಟ್ ಮಾಡಬೇಕು, ಕೀಬೋರ್ಡ್ ಒಳಗೆ ಆಲ್ಟ್ ಬಟನ್ನ ಅಬ್ಬತ್ತು ಹಿಡಿಬೇಕು, ಮೌಸ್ ಒಳಗೆ ಲೆಫ್ಟ್ ಬಟನ್ನ ಅಬ್ಬತ್ತು ಹಿಡಿದು ಹಿಂಗೆ ಮ್ಯಾಲೆ ಜಗ್ಬೇಕು. ಮ್ಯಾಲೆ ಜಗ್ಗಿದ್ರೆ ಅದ್ರದ್ದು ಇನ್ನೊಂದು ಡೂಪ್ಲಿಕೇಟ್ ಲೇಯರ್ ಬಂದುಬಿಡ್ತೈತಿ. ಈಗ ಇದನ್ನು ಎಳೆದು ಇಲ್ಲಿಟ್ಬಿಡೋದು. ಇವಾಗ ಏನು ಮಾಡ್ತೀನಿ ಅಂದರೆ ಇದನ್ನು ಕ್ಲಿಕ್ ಮಾಡಿ
ಈ ಕಡೆ ಸರಿಸ್ಬೇಕು. ಇಲ್ಲೇ ಪೊಸಿಷನ್ ಅಂತ ಇರುತ್ತೆ, ಅಲೈನ್ ಆ್ಯಂಡ್ ಟ್ರಾನ್ಸಿಷನ್ಸ್ ಒಳಗೆ ಪೊಸಿಷನ್ ಅಂತ ಇರ್ತೈತಿ. ಸೊ ನಾನು ಇದನ್ನು ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿ, ಸೊ ಇದ್ರ ಮೇಲೆ ಮೌಸಿನ ಬಟನ್ನ ಹಬ್ಬತ್ತು ಹಿಡಿದು ಈ ಕಡೆ ಹಿಂಗೆ ಜಗ್ಗಿದ್ರೆ ಸಾಕು, ರೈಟ್ ಸೈಡ್ ಅದು ಈ ಕಡೆ ಸರಿತೈತಿ. ಸೊ ನಾವು ಹಿಂಗೆ ಸರಿಸ್ಬೋದು. ಓಕೆನಾ. ನಾ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದೆ ಅಂದರೆ ಆ ಟೆಕ್ಸ್ಟ್ನೇ ಎಡಿಟ್ ಮಾಡ್ಬೋದು. GOBO. ಸೊ ನಾನು ಗೋಬೋ ಅಂತ ಸೆಲೆಕ್ಟ್ ಮಾಡಿದೆ. ಈಗ ಮೂವಿಂಗ್ ಟೂಲ್ ಮೇಲೆ ಕ್ಲಿಕ್ ಮಾಡಿ ಇದರ ಫಾಂಟ್ ಸೈಜ್ನ ಕಡಿಮೆ ಮಾಡಬೇಕು. ಸಿಂಪಲ್ಲಾಗಿ ನಾನು ಎಷ್ಟು ಬೇಕು ಅಷ್ಟು ಕಡಿಮೆ ಮಾಡ್ಬೋದು. ಈಗ ಓಕೆ, ಇಷ್ಟು ಸಾಕು. ಆ್ಯಂಡ್ ಇದ್ರದ್ದು ಫಾಂಟ್ ಭಾಳ ದಪ್ಪ ಆಯ್ತು, ಇದನ್ನು ಸ್ವಲ್ಪ ತಿಕ್ನೆಸ್ನ ಕಡಿಮೆ ಮಾಡಬೇಕು. ಬೋಲ್ಡ್ ಇರೋದನ್ನು ಕ್ಲಿಕ್ ಮಾಡಿ ಮೀಡಿಯಮ್ ಮಾಡಿದರೆ ಸಾಕು, ಅದು ತಿಕ್ನೆಸ್ಸು ಸ್ವಲ್ಪ ಕಡಿಮೆ ಆಕತಿ. ಆ್ಯಂಡ್ ಈ ಟೆಕ್ಸ್ಟಿನ ಮೂಮೆಂಟ್ನ ನೀವು ಇಲ್ಲೇ ಮಾಡ್ಬೇಕಂತ ಏನಿಲ್ಲ, ನಿಮಗಿಲ್ಲೇ ಇಫೆಕ್ಟ್ ಕಂಟ್ರೋಲ್ ಐತಲ್ಲ, ಇದ್ರೊಳಗೂ ಕೂಡ ನೀವು ಮಾಡ್ಬೋದು. ಇಲ್ಲೇ ಮೋಷನ್ ಅಂತ ಇರ್ತೈತೆ ನೋಡಿರಿ, ಮೋಷನ್ ಒಳಗೆ ಪೊಸಿಷನ್ನು ಸ್ಕೇಲ್ ಇರ್ತೈತಿ. ಸ್ಕೇಲ್ ಅಂದರೆ ನೀವು ಝೂಮ್ ಇನ್ನು ಝೂಮ್ ಔಟು ಮಾಡ್ಬೋದು, ಆ ಟೆಕ್ಸ್ಟ್ನ ದೊಡ್ಡದು ಅಥವಾ ಸಣ್ಣದು ಮಾಡ್ಬೋದು. ಆ್ಯಂಡ್ ಇಲ್ಲಿ ಪೊಸಿಷನ್ ಒಳಗೆ ಇದು ಮೇಲೆ ಕೆಳಗೆ ಕಂಟ್ರೋಲ್ ಮಾಡೋದು, ಆ್ಯಂಡ್ ಇಲ್ಲೇ ಐತಲ್ಲ ಇದು ಲೆಫ್ಟ್ ಸೈಡ್ ಕಂಟ್ರೋಲ್ ಮಾಡೋದು. ಓಕೆನಾ. ಸೊ ನಾನು ಇದನ್ನು ಕ್ಲಿಕ್ ಮಾಡಿ ಈ ಥರ ಮೇಲ್ ಜಗ್ತೀನಿ. ಮೇಲ್ ಜಗ್ಗಿದೆ ಅಂದರೆ ಅದು ಟೆಕ್ಸ್ಟ್ ಮ್ಯಾಲೆ ಹೋಗತಿ. ಈಗ ಒಂದು ಸತಿ ಪ್ಲೇ ಮಾಡಿ ನೋಡೋಣ. 20 ಗೋಬೋ ಫಿಲ್ಟರ್. ಗೋಬೋ ಅಂತ ಹೇಳಿದೆ. ನೆಕ್ಸ್ಟ್ ಫಿಲ್ಟರ್ಸು. ಅಗೇನ್ ನಾನು ಆಲ್ಟ್ ಬಟನ್ ಹಬ್ಬತ್ತು ಹಿಡಿದು ಈ ಲೇಯರ್ ಮೇಲೆ ಹೋಲ್ಡ್ ಮಾಡಿ ಹಿಂಗೆ ಮ್ಯಾಲೆ ಜಗ್ಗಿದ್ರೆ ಇನ್ನೊಂದು ಡುಪ್ಲಿಕೇಟ್ ಬರ್ತೈತಿ, ಅದನ್ನು ಇಲ್ಲಿ ಇಡ್ತೀನಿ. ಯಾಕಂದರೆ ಇಲ್ಲಿಂದ ನಾನು ಫಿಲ್ಟರನ್ನು ವರ್ಲ್ಡ್ ಹೇಳೀನಿ. ಸೊ ನೀವು ಭಾಳ ಜನ ಇನ್ಸ್ಟಾಗ್ರಾಮ್ನಾಗ ಕೂಡ ಕೇಳ್ತಿದ್ರಿ, ನೀವು ಅದನ್ನು ಕ್ಯಾಪ್ಷನ್ ಯಾವ ಥರ ಆ್ಯಡ್ ಮಾಡ್ತೀರಂದು. ಇದೇ ಥರನ ಮ್ಯಾನ್ಯಲಿ ನಾನು ಪ್ರತಿಯೊಂದು ವರ್ಡ್ಸ್ನು ಟೈಪ್ ಮಾಡಿ ಮ್ಯಾನ್ಯಲಿ ಇದನ್ನು ಹಾಕ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಇದೇ ವಿಡಿಯೋ ಒಳಗೆ ಹೇಳ್ಬಿಡ್ತೀನಿ, ಇನ್ನೂ ಕನ್ನಡ ಟೈಪಿಂಗ್ ಎಲ್ಲ ಮಾಡೋದು ಹೆಂಗಂತ ನಾನು ಆಮೇಲೆ ಹೇಳ್ತೀನಿ. ಸೊ ಇದನ್ನು ಕ್ಲಿಕ್ ಮಾಡಿ ಇದನ್ನು ರೈಟ್ ಸೈಡ್ ಡ್ರ್ಯಾಗ್ ಮಾಡಿದೆ ಅಂದರೆ ಸಾಕು, ಅದು ರೈಟ್ ಸೈಡಿಗೆ ಬರ್ತೈತಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಅದನ್ನು ಟೆಕ್ಸ್ಟ್ನ ಎಡಿಟ್ ಮಾಡ್ಬೋದು. FILTERS ಫಿಲ್ಟರ್ಸ್ ಬಂತ. ಸೊ ಇವಾಗ ಪ್ಲೇ ಮಾಡಿ ನೋಡೋಣ. 20 ಗೋಬೋ ಫಿಲ್ಟರ್. 20 ಗೋಬೋ ಫಿಲ್ಟರ್ಸ್ ಅಂತ ಹೇಳಿದೆ. ಬರ್ತಾವು ಅನ್ನೋ ವರ್ಡ್ ಹೇಳಿದೆ. ಬರ್ತಾವು ಅನ್ನೋ ವರ್ಡ್ ಎಲ್ಲಿಂದ ಹೇಳಿದೆ? ಓಕೆ, ನಾನು ಇಲ್ಲಿಂದ ಬರ್ತಾವು ಅನ್ನೋ ವರ್ಡ್ ಹೇಳೀನಿ. ಸೊ ನಾನು ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿಟ್ಟು ಬಿಡ್ತೀನಿ. ಓಕೆ, ಇವಾಗ ಇದ್ರ ಪೊಸಿಷನ್ನು ಕೆಳಗೆ ಮಾಡೋಣ. ಬರ್ತಾವು ಅನ್ನೋದನ್ನು ಟೈಪ್ ಮಾಡೋಣ. ಬರ್ತಾವು. ಓಕೆ, ನಾನು ಭಾಳಷ್ಟು ಯಾಕೆ ಹೊಡೆದೆ ಅಂದರೆ ಈ ಲೈನ್ಗೆ ಎಕ್ಸಾಕ್ಟ್ ಮ್ಯಾಚ್ ಮಾಡ್ಬೇಕಲ್ಲ, ಅದಕ್ಕೆ ಭಾಳಷ್ಟು ಹೊಡೆದೀನಿ. ಮತ್ತು ನೀವು ಹಂಗೆ ಹೊಡಿಬೇಕಂತೇನಿಲ್ಲ, ಅದೊಂಥರ ಸ್ಟೈಲ್. ಅದು ನಾವು ಹೆಂಗೆ ಬೇಕೋ ಹಂಗೆ ಸ್ಟೈಲ್ನ ಯಾವ ಥರ ಸ್ಟೈಲ್ ಒಳಗೆ ಬೇಕಂದ್ರೆ ಎಡಿಟ್ ಮಾಡ್ಬೋದು. ಈ ಬರ್ತಾವ ಅನ್ನೋದನ್ನ ಸ್ವಲ್ಪ ಸೆಲೆಕ್ಟ್ ಮಾಡಿ ಸ್ವಲ್ಪ ಈ ಕಡೆ ಸರಿಸ್ತೀನಿ. ಓಕೆ, ಈಗ ಫಾಂಟಿಂದು ಕಲರ್ ಚೇಂಜ್ ಮಾಡಬೇಕು. ನಾನು 20 ಅನ್ನೋ ವರ್ಡ್ ಐತಲ್ಲ ಅದರದ್ದು ಫಾಂಟ್ನ ಚೇಂಜ್ ಮಾಡಬೇಕು. ಸೊ ನಾನು ಏನು ಮಾಡ್ತೀನಿ ಅಂದರೆ ಈ ಲೇಯರ್ ಸೆಲೆಕ್ಟ್ ಮಾಡಿ ಇಲ್ಲೇ ಇದನ್ನು ಸೆಲೆಕ್ಟ್ ಮಾಡಿ ಇದ್ರೊಳಗೆ ನಮ್ಗೆ ಅಪೀರಿಯನ್ಸ್ ಒಳಗೆ ಭಾಳಷ್ಟು ಆಪ್ಷನ್ಸ್ ಅದಾವೆ. ಫಿಲ್ ಅಂತ ಐತಿ, ಇದನ್ನು ಕ್ಲಿಕ್ ಮಾಡಿ ನನಗೆ ಯಾವ ಕಲರ್ ಬೇಕು ಅದನ್ನು ನಾನು ಚೇಂಜ್ ಮಾಡ್ಬೋದು. ಯೆಲ್ಲೋ ಬೇಕಾ, ಗ್ರೀನ್ ಬೇಕಾ, ಅಕಸ್ಮಾತ್ ನನಗೆ ಈ ಕಲರ್ ಬೇಕಪ್ಪ, ಈ ಕಲರಿಂದು ಎಕ್ಸಾಕ್ಟ್ ಮ್ಯಾಚು ನನಗೆ ಗೊತ್ತಾಗೋಲ್ದಿಲ್ಲ. ಸೊ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೇ ಐ ಡ್ರಾಪರ್ ಟೂಲ್ ಐತಿ, ಇದನ್ನು ಕ್ಲಿಕ್ ಮಾಡಿ ನಾನು ಇಲ್ಲೇ ಸೆಲೆಕ್ಟ್ ಮಾಡಿದರೆ ಸಾಕು, ಇಲ್ಲೇನು ಕಲರ್ ಐತಲ್ಲ ಅದೇ ಕಲರೇ ಇಲ್ಲಿ ಬಂದುಬಿಡ್ತೈತಿ. ಓಕೆನಾ. ಇದು ಐ ಡ್ರಾಪರ್ ನಾನು ಬ್ಲ್ಯಾಕ್ ಮೇಲೆ ಇಟ್ಟೆ ಅಂದರೆ ಅದು ಬ್ಲ್ಯಾಕ್ ಆಕತಿ, ವೈಟ್ ಮೇಲೆ ಇಟ್ಟೆ ಅಂದರೆ ವೈಟ್ ಆಕತಿ, ನನ್ನ ಕೈ ಮೇಲೆ ಇಟ್ಟೆ ಅಂದರೆ ನನ್ನ ಕೈದು ಬಣ್ಣ ಯಾವುದೈತಲ್ಲ ಅದು ಅಲ್ಲಿ ಬರ್ತೈತಿ. ಬಟ್ ನಾನೀಗ ಸದ್ಯಕ್ಕೆ ಎಲ್ಲೋ ಇಡ್ತೀನಿ. ಎಲ್ಲೋ ಜಾಸ್ತಿ ನನಗೆ ಇಷ್ಟ. ಎಲ್ಲೋ ಒಂದು ರೆಡ್ ಕಲರ್ ನಂಗೆ ವೀಡಿಯೋಸ್ ಒಳಗೆ ಶೂಟ್ ಮಾಡೋಕೆ ಎಡಿಟ್ ಮಾಡೋಕೆ ಇಷ್ಟ. ಸೊ ಹಂಗಾಗಿ ನಾನು ಜಾಸ್ತಿ ವೀಡಿಯೋಸ್ ಒಳಗೆ ನೀವು ನೋಡಿರ್ತೀರಿ ಎಲ್ಲೋ ಕಲರ್ನ ನಾನು ಜಾಸ್ತಿ ಯೂಸ್ ಮಾಡೋದು. ಈಗ ಓಕೆ ಅಂತ ಕ್ಲಿಕ್ ಮಾಡಿ, ಭಾಳ ಜನ ಕೇಳ್ಬೋದು ಬನೀನ್ ಯಾಕೆ ಹಾಕಿನ ಕೂತ್ಕೊಂಡೇನೆ ಅಂದು. ಈಗ ನಾನು ಬನೀನ್ ಹಾಕಿರೋ ಮೇನ್ ಉದ್ದೇಶ ಏನಂದರೆ ಆ್ಯಕ್ಚುಲಿ ಜಾಸ್ತಿ ಆಲ್ಮೋಸ್ಟ್ ಯಾವ ವಿಡಿಯೋ ಒಳಗೆ ಹಾಕಿಲ್ಲ, ಇದೇ ವಿಡಿಯೋ ಒಳಗೆ ಹಾಕೇನು ಅನಿಸ್ತೈತಿ. ಯಾಕಂದ್ರೆ ಅವನವನು ಶೆಕೆ ಎಷ್ಟಾಗತ್ತೆ ಅಂದ್ರೆ ವೀಡಿಯೋಸ್ ಮಾಡ್ಬೇಕಾರೆ ಈಗ ಟೈಮು 12:04 ಆಗೈತಿ. ನಾನು 10 ಗಂಟೆಗೇನೋ ಸ್ಟಾರ್ಟ್ ಮಾಡಿದ್ದೆ, 2 ತಾಸು ಆಗಕ್ಕೆ ಬಂತು. ಇಲ್ಲೇ ಲೈಟ್ ಆನ್ ಮಾಡಿಟ್ಟೇನಿ, ಇದ್ರದ್ದು ಒಂದು ಬಿಸಿ ಅನಿಸ್ತೈತಿ. ಆಮೇಲೆ ಅಲ್ಲಿ ವಿಂಡೋ ಕ್ಲೋಸ್ ಮಾಡಬೇಕು, ಯಾಕಂದ್ರೆ ಅಲ್ಲಿ ಹೊರಗಿಂದ ನಾಯ್ಸ್ ಬರುತ್ತಲ್ಲ. ಸೊ ವಿಂಡೋ ಕ್ಲೋಸ್ ಮಾಡಿರ್ತೀನಿ. ಸೊ ಅವಾಗ ಗಮ್ ಗುಚ್ಚಕ್ಕೆ ಸ್ಟಾರ್ಟ್ ಆಗತ್ತೆ. ಫ್ಯಾನ್ನ ಭಾಳ ಸ್ಪೀಡ್ ಇಟ್ಟಿಲ್ಲ ನಾನು, ಯಾಕಂದ್ರೆ ಫ್ಯಾನ್ ಸ್ಪೀಡ್ ಇಟ್ಟೆ ಅಂದರೆ ಅದ್ರ ಗಾಳಿ ಸೌಂಡು ಇಲ್ಲಿ ಕ್ಯಾಪ್ಚರ್ ಆಗತ್ತೆ, ಆಮೇಲೆ ನಿಮಗೂ ಕೂಡ ಡಿಸ್ಟರ್ಬ್ ಆಕತಿ. ಅದೆಲ್ಲ ಆಗಬಾರ್ದು ಅಂತ ಹೇಳಿ ನಾನು ಫ್ಯಾನ್ನ ಕಡಿಮೆ ಇಟ್ಟೇನಿ, ಇಲ್ಲೇ ಕ್ಲೋಸ್ ಮಾಡೀನಿ, ಇಲ್ಲಿ ಲೈಟ್ ಆನ್ ಐತಿ. ಸೊ ರೂಮ್ ಒಂಥರ ಗಮ್ ಗುಚ್ಚದಂಗಾಗಿ ಶೆಕೆ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಶೆಕೆ ಆಗಕ್ಕೆ ಎನರ್ಜಿ ಡೌನ್ ಆಗತಿ, ಆಮೇಲೆ ಭಾಳ ಇರಿಟೇಟ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಅದೆಲ್ಲ ಆಗಬಾರ್ದು ಅಂತ ಹೇಳಿ ಟೆನ್ಷನ್ ಆಗಪ್ಪ ಬನೀನ್ ಹಾಕಂದು ವಿಡಿಯೋ ಮಾಡೋಣ, ಶೆಕೆ ಆದರೂ ಸ್ವಲ್ಪ ಕಂಟ್ರೋಲ್ ಆಕತಿ ಬಾಡಿ ಟೆಂಪ್ರೇಚರ್ ಅಂತ ಹೇಳಿ ನಾನು ಬನೀನ್ ಹಾಕಂದು ಮಾಡತ್ತೀನಿ. ಓಕೆನಾ. ಶಪ. ಓಕೆ, ಈಗ ನಾನು 20 ಗೋಬೋ ಫಿಲ್ಟರ್ಸ್ ಇದರದ್ದು ಕಲರ್ ಚೇಂಜ್ ಮಾಡಿದೆ. ಗೋಬೋ ಫಿಲ್ಟರ್ಸ್ ಇವೇನು ಕಲರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ತುಂಬ ಜನ ಕೇಳ್ತೀರಿ ಕನ್ನಡ ವರ್ಡ್ಸ್ನ ಆ್ಯಡ್ ಮಾಡೋದು ಹೆಂಗಂತ ಹೇಳಿ. ಇದನ್ನು ಭಾಳ ಈಸಿ ಮೆಥಡ್ ಒಳಗೆ ಹೇಳ್ತೀನಿ ನೋಡ್ರಿ, ಪಟ್ ಅಂತ.
ನಿಮ್ಮ ಹತ್ರ ನುಡಿ ಇರಬೇಕು, ನುಡಿ ಸಾಫ್ಟ್ವೇರ್. ನನ್ನ ಹತ್ರ ನುಡಿ ಸಾಫ್ಟ್ವೇರ್ ಐತೆ. ಅಕಸ್ಮಾತ್ ನುಡಿ ಸಾಫ್ಟ್ವೇರ್ ಇಲ್ಲ ಅಂದರೆ ನೀವು ಬ್ರೇವ್ ಬ್ರೌಸರ್ ಒಳಗೆ ಹೋಗಿ ಡೌನ್ಲೋಡ್ ಮಾಡ್ಬೋದು. ಇಲ್ಲೇ ಬಂದು ನಾನು ನುಡಿ ಅಂತ ಟೈಪ್ ಮಾಡ್ತೀನಿ. NUDI ನುಡಿ ಅಂತ ಟೈಪ್ ಮಾಡಿದೆ. ನುಡಿ ಇಲ್ಲಿ ಸಾಫ್ಟ್ವೇರ್ ಬಂತು, ನಾವು ಇಲ್ಲಿಂದ ಡೌನ್ಲೋಡ್ ಮಾಡ್ಬೋದು. ನಾನು ಸಜೆಸ್ಟ್ ಮಾಡೋದಂದ್ರೆ ನುಡಿ 4.0ನ ಡೌನ್ಲೋಡ್ ಮಾಡ್ಕರಿ. ಯಾಕಂದ್ರೆ 5.0 6.1 ನಂಗೇನು ಇಷ್ಟ ಆಗಲಿಲ್ಲ, ಅದು ಒಂಥರ ವಿಚಿತ್ರ ಐತಿ. ಆ್ಯಂಡ್ ಇದು ನಿಮ್ಮ ಪರ್ಸ್ನಲ್ ಚಾಯ್ಸ್. ನಾನು ಯೂಸ್ ಮಾಡೋದು ನುಡಿ 4.0, ಅದಕ್ಕೆ ನಾನು ಇದನ್ನು ಹೇಳಕತ್ತೀನಿ. ನಾನು ಇಲ್ಲೇ ನುಡಿ ಸಾಫ್ಟ್ವೇರ್ 4.0 ಕ್ಲಿಕ್ ಮಾಡಿ ಇಲ್ಲೇ ನುಡಿ ಡೌನ್ಲೋಡ್ ಅಂತ ಹೊಡೆದ್ರೆ ಸಾಕು, ಅದು ಡೌನ್ಲೋಡ್ ಆಗಿಬಿಡುತ್ತೆ. ಆಮೇಲೆ ಇನ್ಸ್ಟಾಲ್ ಮಾಡಿಬಿಡ್ಬೋದು. ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮ್ಗೆ ನುಡಿ ಇಲ್ಲಿ ನೋಡೋಕೆ ಸಿಗ್ತೈತಿ. ಓಕೆನಾ? ನಾನು ನುಡಿ ಅಂತ ಕ್ಲಿಕ್ ಮಾಡಿದೆ. ಈಗ ನುಡಿ ಓಪನ್ ಆಗಿರ್ತದೆ ಅದು. ಬಟ್ ಭಾಳ ಜನ ಏನು ನುಡಿನ ಓಪನ್ ಆಗೋಲ್ದು ಅಂತೇಳಿ ಕನ್ಫ್ಯೂಸ್ ಆಕಿರಿ. ಬಟ್ ನೀವು ಇಲ್ಲೇ ಟಾಸ್ಕ್ ಬಾರ್ ಒಳಗೆ ಒಂದು ಏರೋ ಬಟನ್ ಐತಿ, ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಗೆ ನುಡಿ ಆಪ್ಷನ್ ಶೋ ಆಕತಿ. ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಅದು ಇಲ್ಲೇ ಸ್ಕ್ರೀನ್ ಒಳಗೆ ಬಂದುಬಿಡ್ತೈತಿ. ನೀವು ಇಲ್ಲೇ ಒಂದು ಬ್ಲ್ಯಾಂಕ್ ಪೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೇ ನುಡಿ ಡಾಕ್ಯುಮೆಂಟು ಓಕೆ ಅಂತ ಕೊಡಬೇಕು. ಇಲ್ಲೇ ನಾವು ಏನಾರ ಟೈಪ್ ಮಾಡಬೇಕು. ನುಡಿ ಟೈಪಿಂಗ್ ಎಲ್ಲ ಹೇಳ್ಕೊಳಕ್ಕಾಗಲ್ಲ, ಮತ್ತು ನೀವು ಇದನ್ನು ಬೇರೆ ವಿಡಿಯೋ ನೋಡಿ ಕಲಿಬೋದು. ಈಗ ನಾನು ಏನು ವರ್ಡ್ ಬೇಕಲ್ಲ ಅದನ್ನು ನಾನು ಇಲ್ಲೇ ಟೈಪ್ ಮಾಡ್ಕೊತೀನಿ. ಸಿಂಪಲ್. ಈಗ ಎಕ್ಸಾಂಪಲ್ಗೆ ಬರ್ತಾವು ಅಂತಾನೆ ಟೈಪ್ ಮಾಡನ್ರಿ. ಬರ್ತಾವು BT. ನಾನು ಬರ್ತಾವನ್ನ ವರ್ಡ್ ಸೆಲೆಕ್ಟ್ ಮಾಡಿ ಬರ್ತಾವನ್ನ ವರ್ಡ್ನ ಟೈಪ್ ಮಾಡ್ಕೊಂಡೆ. ಈಗ ಇದಿಷ್ಟು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ನಕಲಿಸಿ ಅಂದರೆ ಕಾಪಿ ಅಂತ. ನಕಲಿಸಿ ಅಂದರೆ ಕಾಪಿ. ಓಕೆನಾ? ನಾನು ಕಾಪಿ ಮಾಡ್ಕೊಂಡೆ. ಈಗ ಇದನ್ನು ಮಿನಿಮೈಸ್ ಮಾಡಿ, ಈಗ ಬರ್ತಾವನ್ನ ವರ್ಡ್ ಐತೆ ನೋಡ್ರಿ ಇಲ್ಲೇ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಅದನ್ನು ಕಾಪಿ ಮಾಡಿದ್ನಲ್ಲ ಅದನ್ನೇ ಇದ್ರ ಮೇಲೆ ಪೇಸ್ಟ್ ಮಾಡಿಬಿಡ್ತೀನಿ. ಇವಾಗ ಪೇಸ್ಟ್ ಮಾಡಿದ ಕೂಡಲೇ ನಮ್ಗೆ ಇದೇನೋ ಕನ್ನಡ ಒಳಗೆ ತೋರ್ಸಾತಿಲ್ಲ, ಏನೋ ಬೇರೆ ತೋರ್ಸಾತತಿ. ಬಟ್ ನೀವು ನುಡಿ ಇನ್ಸ್ಟಾಲ್ ಮಾಡಿದಾಗ ನುಡಿವು ಫಾಂಟ್ಸ್ ಕೂಡ ಇನ್ಸ್ಟಾಲ್ ಆಗಿರ್ತಾವೆ. ನಾನು ಇಲ್ಲೇ ಫಾಂಟ್ ಚೇಂಜ್ ಮಾಡೋ ಆಪ್ಷನ್ ಐತಲ್ಲ, ಇಲ್ಲೇ ನುಡಿ ಅಂತ ಟೈಪ್ ಮಾಡ್ತೀನಿ. NUDI. ಈಗ ನುಡಿಯನ್ನು ಟೈಪ್ ಮಾಡಿದೆ, ಬಟ್ ಸ್ಟಿಲ್ ತೋರ್ಸಾತಿಲ್ಲ. ಇದಕ್ಕೆ ಈ ಥರ ಪ್ರಾಬ್ಲಮ್ ಬಂದಾಗ ಏನು ಮಾಡ್ತೀರಿ ಅಂದರೆ ಇಲ್ಲೇ ಮೂವಿಂಗ್ ಟೂಲ್ ಐತಿ, ಇದನ್ನು ಕ್ಲಿಕ್ ಮಾಡಿರಿ. ಇದನ್ನು ಕ್ಲಿಕ್ ಮಾಡಿ ಇನ್ನೊಂದ್ಸತಿ ಆ ಲೇಯರ್ನ ಸೆಲೆಕ್ಟ್ ಮಾಡ್ಕರಿ. ಇಲ್ಲೇ ನುಡಿ ಲೇಯರ್ ಇದು ಬರ್ತಾವನ್ನ ಲೇಯರ್ ಐತಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಗೇನ್ ನೀವು ಇಲ್ಲೇ ಕ್ಲಿಕ್ ಮಾಡಿ NUDI. ಇವಾಗ ನಮ್ಗೆ ತೋರ್ಸಕತ್ತು. ನಾನು ನುಡಿ ಒಳಗೆ ಎಷ್ಟು ಫಾಂಟ್ ಅದಾವೆ ಎಲ್ಲ ಇಲ್ಲೇ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಬೋದು ಯಾವ್ದು ಬೇಕಂದು. ಓಕೆ, ನನಗೆ ಇದು ಈ ಫಾಂಟ್ ಬೇಕು. ಎಂಟರ್ ಅಂತ ಹೊಡೆದೆ. ಈಗ ನಾನು ಇದನ್ನು ಫಾಂಟ್ ಸೈಜ್ನ ದೊಡ್ಡದು ಮಾಡ್ಕೋಬೋದು. ಆ್ಯಂಡ್ ಇದನ್ನು ಕೆಳಗೆ ಮಾಡಿದೆ. ಈ ಥರ ನೀವು ಕನ್ನಡ ವರ್ಡ್ಸ್ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಓಕೆನಾ? ಇನ್ನೊಂದು ಹಂಗೆ ಎಕ್ಸಾಂಪಲ್ ಹಂಗೆ ಅದು ಇಲ್ಲೇ ತೋರಿಸ್ತಾನೆ ನೋಡ್ರಿ. ಇಲ್ಲಿ ಆ್ಯಡ್ ಮಾಡಿ ಇಲ್ಲೇನಂತ ಹಾಕಲಿ, ಬೆಕ್ಕು ಅಂತ ಹಾಕ್ಬಿಡ್ತಾನಪ್ಪ. ಏನಾರು ಒಂದು ಒಟ್ಟು ಮತ್ತು ಲೇಟ್ ಆಗ ಥಿಂಕ್ ಮಾಡ್ಕೊಂತ ಕುಂತ್ರೆ BKFKU ಬೆಕ್ಕು ಅಂತ ನಾನು ಟೈಪ್ ಮಾಡಿದೆ. ಇದನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ನಕಲಿಸಿ ಅಂತ ಕೊಟ್ಟೆ. ಈಗ T ಅಂತ ಐತಿಲ್ಲ, ಇದನ್ನು ಕ್ಲಿಕ್ ಮಾಡಿ ಇದ್ರ ಮೇಲೆ ಹಾಕಿ Ctrl V ಅಂತ ಹೊಡೆದ್ರೆ ಸಾಕು, ಡೈರೆಕ್ಟಾಗಿ ಬಂದುಬಿಡ್ತೈತೆ ಬೆಕ್ಕು ಒಂದು. ಅಕಸ್ಮಾತ್ ಬಂದಿಲ್ಲ ಅಂದರೆ ಇಲ್ಲೇ ನುಡಿ ಅಂತ ಇರ್ತಾವೆ ಫಾಂಟ್ಸ್ ಆ್ಯಂಡ್ ಫಾಂಟ್ಸು. ಅವನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಂಡು ಈ ಥರ ನಿಮ್ಗೆ ಬೇಕಾಗಿರೋ ಥರ ಯೂಸ್ ಮಾಡ್ಬೋದು. ನಿಮ್ಗೆ ಗೊತ್ತಾಗಿರ್ಬೋದು ಕನ್ನಡ ವರ್ಡ್ಸ್ನ ಪ್ರೀಮಿಯರ್ ಪ್ರೋ ಒಳಗೆ ಯೂಸ್ ಮಾಡೋದು ಹೆಂಗೆ ಅಂದು. ಈಗ ಅಷ್ಟೇ. ಆ ಫಿಲ್ಟರ್ಸ್ ಯೂಸ್ ಮಾಡ್ಕೊಂಡು ಸಿಂಪಲ್ ಆಗಿ ಒಂದ್ಸತಿ ಪ್ಲೇ ಮಾಡಿ ತೋರಿಸ್ತೀನಿ. 20 ಗೋಬಿ ಫಿಲ್ಟರ್ಸ್ ಬರ್ತಾವೆ. ಓಕೆ, ನಾನು ಇಲ್ಲಿ ಮಟ್ಟ ಹೇಳಿದೆ. ಈ ಕಡೆದ್ದು ನನಗೆ ಬೇಡ. ನಾನು ಎಲ್ಲನೂ ಸೆಲೆಕ್ಟ್ ಮಾಡಿ Ctrl K ಅಂತ ಹೊಡೆದು ಕಟ್ ಮಾಡ್ತೀನಿ. ಇವಾಗ ಇವಷ್ಟು ಸೆಲೆಕ್ಟ್ ಮಾಡಿ ಕೀಬೋರ್ಡ್ ಒಳಗೆ ಡಿಲೀಟ್ ಬಟನ್ ಹೊಡೆದ್ರೆ ಸಾಕು, ಎಲ್ಲವು ರಿಮೂವ್ ಆಗ್ಬಿಡ್ತಾವೆ. ಆ ಫಿಲ್ಟರ್ಸ್ ಯೂಸ್ ಮಾಡ್ಕೊಂಡು ಸಿಂಪಲ್ ಆಗಿರೋ ನಿಮ್ಮ ವಿಡಿಯೋ ಬ್ಯಾಕ್ಗ್ರೌಂಡ್ನ ಇನ್ನೂ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡ್ಬೋದು. ಇದ್ರಾಗ 7500 mAh ಬ್ಯಾಟ್ರಿ ಬ್ಯಾಕಪ್. ಇಲ್ಲೇ 7500 mAh ಬ್ಯಾಟ್ರಿ ಬ್ಯಾಕಪ್ ಐತೆ ಅಂತ ಹೇಳಿದೆ. ನಾನು ಸಿಂಪಲ್ಲಾಗಿ ಏನು ಮಾಡ್ತೀನಿ, ಪದೇ ಟೈಪ್ ಮಾಡ್ಕೊಂತ ಕುಂದ್ರಂಗಿಲ್ಲ. ಇಲ್ಲ ಆಲ್ರೆಡಿ ನಮ್ಮ ಟೈಪ್ ಮಾಡಿರೋ ಲೇಯರ್ಸ್ ಇರ್ತಾವು. ಈ 20 ಅನ್ನೋ ವರ್ಡ್ನ ಡೂಪ್ಲಿಕೇಟ್ ಮಾಡ್ಕೊತೀನಿ. ಆಲ್ಟ್ ಬಟನ್ ಹೋಲ್ಡ್ ಮಾಡಿ ಮೌಸ್ ಒಳಗೆ ಲೆಫ್ಟ್ ಸೈಡ್ ಬಟನ್ ಕ್ಲಿಕ್ ಮಾಡಿ ಈ ಥರ ಡ್ರ್ಯಾಗ್ ಮಾಡ್ತೀನಿ. ಅದು ಡೂಪ್ಲಿಕೇಟ್ ಬಂತು. 7500 mAh. ಇದ್ರಾಗ 7500 mAh ಇಲ್ಲಿಂದ ಹೇಳೀನಿ. ನಾನು ಇದನ್ನ ಇಲ್ಲಿಟ್ಟು ಇದ್ರ ಮೇಲೆ 7500 mAh ಅಂತ ಟೈಪ್ ಮಾಡ್ತೀನಿ. ಈಗ ಫಾಂಟ್ ಭಾಳ ದೊಡ್ಡದು ಅನ್ಸಾತೈತಿ, ಸ್ವಲ್ಪ ಸಣ್ಣದು ಮಾಡ್ತೀನಿ. ಈಗ ಇದನ್ನ ಎಕ್ಸಾಕ್ಟ್ ಸೆಂಟ್ರಿಗೆ ಇಡ್ಬೇಕಂದ್ರೆ ಇದ್ರೊಳಗೆ ಒಂದು ಆಪ್ಷನ್ ಐತಿ, ಅಲೈನ್ ಟ್ರಾನ್ಸಿಷನ್ಸ್ ಅಂತ, ಅಲೈನ್ ಟ್ರಾನ್ಸ್ಫಾರ್ಮ್ ಅಂತ. ಅದು ಆ್ಯಕ್ಚುಲಿ ಅಲೈನ್ ಟ್ರಾನ್ಸ್ಫಾರ್ಮ್ ಒಳಗೆ ಇಲ್ಲೇ ಒಂದು ಆಪ್ಷನ್ ಐತಿ, ಅಲೈ ಸೆಂಟರ್ ಹಾರಿಜೆಂಟಲಿ ಅಂತ ಇರ್ತೈತಿ.
ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕಾಗಿ ಸೆಂಟರ್ ಬರ್ತೈತಿ. ಈಗ ಇಲ್ಲಿ ನಡ್ರಾಕು ಸೆಂಟರ್ ಬರ್ಬೇಕಂದ್ರೆ ಇಲ್ಲಿ ಐತೆ ನೋಡ್ರಿ, ಅಲೈ ಸೆಂಟರ್ ವರ್ಟಿಕಲ್ ಅಂದ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ಕರೆಕ್ಟ್ ನಡ್ರಾಕ್ ಬಂದು ಕುಂದಿರ್ತೈತಿ. ಬಟ್ ಇದು ನಡ್ರಾಕ್ ಬೇಡ, ನಮ್ಗೆ ಇಲ್ಲಿ ಮ್ಯಾಲೆ ಬೇಕು. ಸೊ ನಾನು ಈ ಮೋಷನ್ ಇರ್ತಲ್ಲ ಇದ್ರೊಳಗೆ ಈ ಥರ ಇದನ್ನು ಮ್ಯಾಲೆ ತೊಗೊಂಬಂದು ಇಟ್ಬಿಡ್ತೀನಿ. ಈಗ ಪ್ಲೇ ಮಾಡಿ ನೋಡೋಣ್ರಿ. ಇದ್ರಾಗ 7500 mAh ಬ್ಯಾಟ್ರಿ ಬ್ಯಾಕಪ್ ಐತಿ. 7500 mAh ಬ್ಯಾಟ್ರಿ ಇದು ಇಲ್ಲಿ ಮಟ್ಟ ಬರಲಿ. ಬ್ಯಾಟ್ರಿ ಬ್ಯಾಕಪ್ ಅಂತ ಹೇಳಿದೆ. ಸೊ ಅದನ್ನು ಕೂಡ ನಾನು ಟೈಪ್ ಮಾಡ್ಕೊತೀನಿ. ಇದನ್ನ ಇನ್ನೊಂದ್ಸತಿ ಇಲ್ಲಿ ಡೂಪ್ಲಿಕೇಟ್ ಮಾಡ್ಕೊಂಡು ಇಲ್ಲಿಟ್ಟು ಇದನ್ನು ಇಷ್ಟು ಇಡನ್ರಿ. ಬ್ಯಾಟ್ರಿ ಬ್ಯಾಕ್ ಆ್ಯಂಡ್ ಇಲ್ಲಿ ಮೋಷನ್ ಒಳಗೆ ಹಿಂಗೆ ತಳಗೆ ಬರೋಣ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಎಡಿಟ್ ಮಾಡೋಕೆ ಆಪ್ಷನ್ ಬರಲಿಲ್ಲ ಅಂದ್ರೆ ಈ ಲೇಯರ್ ಐತಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿರಿ ಬರ್ತೈತಿ. ಸೊ ಬ್ಯಾಟ್ರಿ ಬ್ಯಾಕಪ್ ಅಂತ ಕ್ಲಿಕ್ ಮಾಡಿದೆ. ಈಗ ನಾನು ಈ ಮೂವಿಂಗ್ ಟೂಲ್ನ ಕ್ಲಿಕ್ ಮಾಡಿ ಈ ಫಾಂಟ್ ಸೈಜ್ನ ಕಡಿಮೆ ಮಾಡ್ಕೊತೀನಿ. ಓಕೆ, ಇಷ್ಟೇ ಇರಲಿ. ಇವಾಗ ಈ ಪೊಸಿಷನ್ ಐತಲ್ಲ ಇದನ್ನು ಹಿಂಗೆ ಮೇಲೆ ಎತ್ಕೊಂಡು ಇಟ್ಟುಬಿಡೋದು ಅಷ್ಟೇಪ್ಪ. ಸೊ ಸಿಂಪಲ್ ಬ್ರೋ. 7500 mAh ಬ್ಯಾಟ್ರಿ ಬ್ಯಾಕಪ್ ಐತಿ. ಸೊ ಬ್ಯಾಟ್ರಿ ಬ್ಯಾಕಪ್ ಐತಿ. ಸೊ ನೀವು ಫುಲ್ ಬ್ರೈಟ್ನೆಸ್ ಒಳಗೆ 5.5 ತಾಸು ಕಂಟಿನ್ಯೂಸ್ಲಿ ಯೂಸ್ ಮಾಡ್ಬೋದು. ಸೊ ಈ ವಿಡಿಯೋ ಒಳಗೆ ಬೇಸಿಕ್ ಆಗಿ ವಿಡಿಯೋಸ್ನ ಕಟ್ ಮಾಡೋದು ಹೆಂಗೆ, ಆಮೇಲೆ ಅದ್ರೊಳಗೆ ಬಿ ರೋಲ್ಸ್ ಆ್ಯಡ್ ಮಾಡೋದು ಹೆಂಗೆ, ಆಮೇಲೆ ಟೆಕ್ಸ್ಟ್ ಆ್ಯಡ್ ಮಾಡೋದು ಹೆಂಗೆ, ಆಮೇಲೆ ಕನ್ನಡ ಟೆಕ್ಸ್ಟ್ ಹಾಕೋದು ಹೆಂಗೆ. ಸೊ ಇದಿಷ್ಟು ನಾನು ಈ ವಿಡಿಯೋ ಒಳಗೆ ಹೇಳಿದೆ. ಇನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡೋದು ಹೆಂಗೆ ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಸೊ ಈ ವಿಡಿಯೋ ಒಳಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಆ್ಯಂಡ್ ಇನ್ನೊಂದು ಈ ಪ್ರೀಮಿಯರ್ ಪ್ರೋದ್ ಸೀರೀಸ್ ಬಿಟ್ಟು ನಾನು ಬೇರೆ ವಿಡಿಯೋ ಹಾಕ್ಬೇಕು ಅನ್ಕೊಂತೀನಿ, ಬಟ್ ಹಾಕೋಕ್ಕಾಗೋಲ್ದು. ಅದಕ್ಕೆಲ್ಲ ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ಸೊ ಅಷ್ಟೇ. ಈಗ ಇನ್ನೊಮ್ಮೆ ಹೇಳ್ತೀನಿ, ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗೆ ಕಾಯ್ತಾ ಇರ್ರಿ. ನಾನು ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಟಾಟಾ, ಬಾಯ್.